ಹರೇ ಕೃಷ್ಣ. ಎಲ್ಲರಿಗೂ ಈ ಆಧ್ಯಾತ್ಮಿಕ ಪಯಣದ 12ನೆಯ ದಿನ ಇದಕ್ಕೆ ನಾನು ಸ್ವಾಗತವನ್ನು ಕೋರ್ತೇನೆ. ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ ಭೌತಿಕ ಮತ್ತು ಆಧ್ಯಾತ್ಮಿಕ ಜಗತ್ತು. ಎಷ್ಟೋ ಬಾರಿ ಜನ ಕೇಳ್ತಾರೆ, ಈ ಬ್ರಹ್ಮಾಂಡದ ರಚನೆ ಹೇಗಾಗಿದೆ, ಬ್ರಹ್ಮಾಂಡದ ಸೃಷ್ಟಿ ಹೇಗಾಗಿದೆ, ಮತ್ತೆ ಸಮಯದ ಪ್ರಭಾವದಿಂದ ಹೇಗೆ ಭೌತಿಕ ಜಗತ್ತಿನ ಎಷ್ಟೊಂದು ಪರಿವರ್ತನೆಯನ್ನ ನಾವು ನೋಡ್ತಾ ಇರ್ತೀವಿ, ಇದೆಲ್ಲ ಹೇಗಾಗ್ತಾ ಇದೆ, ಆಮೇಲೆ ಇದನ್ನ ಹೇಗೆ ಸಂಪೂರ್ಣ ಪೋಷಣೆ ಹೇಗಾಗ್ತಾ ಇದೆ, ಆಮೇಲೆ ಇದರ ನಾಶ ಹೇಗಾಗುತ್ತೆ, ಆಮೇಲೆ ಆಧ್ಯಾತ್ಮಿಕ ಜಗತ್ತು ಅನ್ನೋಂಥದ್ದು ಏನೋ ಇದೆ ಅಂತ ಎಷ್ಟೋ ಬಾರಿ ಹೇಳ್ತಾರೆ. ಅಯೋಧ್ಯ ಧಾಮ್, ಇಲ್ಲ ವೃಂದಾವನ, ವೈಕುಂಠ, ಇದೆಲ್ಲರ ಹಿಂದೆ ಇದೆಲ್ಲರ ಸೃಷ್ಟಿ ಹೇಗಾಯಿತು, ಆಮೇಲೆ ಇದರ ಬಗ್ಗೆ ಶಾಶ್ವತವಾಗಿರುವಂತಹ ಆ ಆಧ್ಯಾತ್ಮಿಕ ಜಗತ್ತಿನ ಬಗ್ಗೆ ಮತ್ತು ಈ ಭೌತಿಕ ಜಗತ್ತಿನ ಬಗ್ಗೆ ನಾವು ಇವತ್ತು ಚರ್ಚೆಯನ್ನು ಮಾಡೋಣ. ಬನ್ನಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತು ನಾವು ಈ 12ನೆಯ ದಿನದ ಆಧ್ಯಾತ್ಮಿಕ ಪಯಣದ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಭೌತಿಕ ಮತ್ತು ಆಧ್ಯಾತ್ಮಿಕ ಜಗತ್ತು. ಈ ಚಿತ್ರದಲ್ಲಿ ನಾವು ನೋಡ್ತಾ ಇರ್ಬೋದು ಹೇಗೆ ವಿಷ್ಣು ಅವರು ಹೇಗೆ ಮಲ್ಕೊಂಡಿದ್ದಾರೆ, ಆಮೇಲೆ ಎಷ್ಟೊಂದು ಬ್ರಹ್ಮಾಂಡಗಳೆಲ್ಲ ಕಾಣಿಸ್ತಾ ಇದೆ, ಆಮೇಲೆ ಬ್ರಹ್ಮಾಂಡಗಳ ಸೃಷ್ಟಿ ಹೇಗಾಯಿತು ಅದೆಲ್ಲವನ್ನ ಇವತ್ತು ನಾವು ಚರ್ಚೆಯನ್ನು ಮಾಡೋಣ. ಶಾಸ್ತ್ರ ಹೇಳುತ್ತೆ, ನಾವು ಹಿಂದೆನೂ ಇದನ್ನು ಚರ್ಚೆ ಮಾಡಿದ್ವಿ, ಹೇಗೆ ಆ ಕೃಷ್ಣ ಭಗವಂತನನ್ನ ನಾವೇನು ಹೇಳ್ತೀವಿ, ಪುರುಷ ಅಂತ ಹೇಳ್ತೀವಿ. ಆಮೇಲೆ ಅವನು ಭೋಕ್ತ. ನಾವು ಸಾಮಾನ್ಯವಾಗಿ ಈ ಜಗತ್ತಿನಲ್ಲಿ ನಮಗೆ ನಿಜವಾದ ಶಾಂತಿ ನೆಮ್ಮದಿ ಸಿಗಬೇಕು ಅಂದರೆ ಹೇಗೆ ಸಿಗುತ್ತೆ, ಎಷ್ಟು ಜನ ಕೇಳ್ತಾರೆ, ಹೌದಲ್ಲ? ಆಮೇಲೆ ಜೀವನದಲ್ಲಿ ಆನಂದ ಬರಬೇಕು, ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ನಾವು ಯಾವಾಗ ಭಗವಂತನನ್ನ ನಿಜವಾದ ಪುರುಷ, ಭೋಕ್ತ ಮತ್ತು ನಿಯಂತ್ರಕ, ಒಡೆಯ, ಇದು ಯಾವಾಗ ನಾವು ಒಪ್ಕೊಳ್ತೀವಿ, ಆಗ ನಮ್ಮ ಜೀವನದಲ್ಲಿ ನಿಜವಾಗಿಯೂ ಸಂತೋಷ ಬರುತ್ತೆ. 5ನೇ ಅಧ್ಯಾಯದಲ್ಲಿ ಕೊನೆಯ ಶ್ಲೋಕ ಭಗವಂತ ಹೇಳ್ತಾ ಇದ್ದಾರೆ, ಭೋಕ್ತಾರಾಮ್ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ. ಆಮೇಲೆ ಭಗವಂತ ಹೇಳ್ತಾರೆ, ಈ 3 ಯಾರು ತಿಳ್ಕೊಳ್ತಾರೆ, ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ, ಅವ್ರಿಗೆ ಶಾಶ್ವತವಾದಂಥ ನೆಮ್ಮದಿ ಆನಂದ ಸಿಗುತ್ತೆ ಅಂತ. ಈ 3 ಏನು? ಭೋಕ್ತಾರಾಮ್, ಯಾರು ಭಗವಂತನನ್ನ ಭೋಕ್ತ ಅಂತ ತಿಳ್ಕೊಳ್ತೀವಿ. 2ನೇದು ಸರ್ವಲೋಕ ಮಹೇಶ್ವರಂ, ಎಲ್ಲ ಲೋಕಗಳ ಒಡೆಯ. ಆಮೇಲೆ ಅದಷ್ಟೇ ಅಲ್ಲ, ಸುಹೃದಂ, ಎಲ್ಲ ಜೀವಿಗಳ ತುಂಬ ಆಪ್ತವಾಗಿರುವಂತಹ ಮಿತ್ರ. ಬರೀ ಮಿತ್ರಕ್ಕಿಂತ ಇನ್ನೂ ಮಿಗಿಲು ಅಂತ ಹೇಳಿದ್ರೆ ಸುಹೃತ್. ಸುಹೃತ್ ಅಂದರೆ ಯಾವಾಗಲೂ ನಮಗೆ ಅವರು, ನಾವೆಷ್ಟೇ ಭಗವಂತನನ್ನ ತಿರಸ್ಕಾರ ಮಾಡಿದ್ರು ಆ ಭಗವಂತ ಯಾವಾಗಲೂ ನಮ್ಮ ಹಿತಚಿಂತಕರೇ ಆಗಿರ್ತಾರೆ, ಯಾವಾಗಲೂ ಹಿತೈಷಿಗಳೇ ಆಗಿರ್ತಾರೆ. ಈ ರೀತಿ ಈ 3ನ್ನ ನಾವು ಯಾವಾಗ ತಿಳ್ಕೊಳ್ತೀವಿ, ಆಗ ನಮ್ಮ ಜೀವನದಲ್ಲಿ ನಿಜವಾದ ಶಾಂತಿ, ನೆಮ್ಮದಿ ಮತ್ತು ಸಂತೋಷ ಬರುತ್ತೆ. ಹೇಗೆ? ಯಾಕೆ ಅಂತ ಹೇಳಿದ್ರೆ, ಕೆಲವು ಬಾರಿ ನಮ್ಮ ಹತ್ರ ಕೆಲವು ಕಷ್ಟಗಳು ಬರುತ್ತೆ. ಆ ಕಷ್ಟಗಳು ಬಂದಾಗ ನಮಗನ್ಸುತ್ತೆ ಭಗವಂತ ನಮ್ಮ ಮೇಲೆ ತುಂಬಾ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಎಷ್ಟೊಂದು ದುಃಖಗಳನ್ನ ಕಳಿಸ್ಕೊಳ್ತಿದ್ದಾರೆ. ಆದ್ರೆ ನಾವು ತಿಳ್ಕೊಳ್ಬೋದು, ಯಾವಾಗ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿ ಮಾಡ್ತಾ ಇರ್ತೀವಿ, ಆಗ ಗೊತ್ತಾಗುತ್ತೆ ನಮ್ಮ ಜೀವನದಲ್ಲಿ ಏನೇ ಬರುತ್ತಲ್ಲ ಅದೆಲ್ಲವೂ ಭಗವಂತನ ಕೃಪೆಯಿಂದ ಬರ್ತಾ ಇದೆ. ಅದಕ್ಕೋಸ್ಕರ, ಯಾಕೆಂದ್ರೆ ಭಗವಂತ ಯಾವಾಗಲೂ ನಮ್ಮ ಹಿತೈಷಿ, ಏನೇ ಆಗ್ತಾ ಇದ್ರು ಅದು ನಮ್ಮ ಒಳ್ಳೇದಕ್ಕೆ ಆಗ್ತಾ ಇರುತ್ತೆ. ಆ ರೀತಿ ಸುಹೃತ್. ಆಮೇಲೆ ಜಗತ್ತಿನಲ್ಲಿ ಭಗವಂತ ಎಲ್ಲದರ ಒಡೆಯ ಅಂತ ಗೊತ್ತಾಗುತ್ತೆ. ಯಾಕೆಂತ ಹೇಳಿದ್ರೆ ಎಲ್ಲ ಲೋಕಗಳು ಭಗವಂತಂದು. ಹಾಗಿದ್ರೆ ನಮ್ಗೆಲ್ಲರಿಗೂ ಅನಿಸ್ಬೋದು, ಇಲ್ಲ ಎಲ್ಲ ಲೋಕಗಳು ಭಗವಂತಂದು, ಆದ್ರೆ ಈ ಮನೆ ಮಾತ್ರ ನಂದು. ಈ ರೀತಿ ಜನ ತಿಳ್ಕೊಳ್ತಾರೆ. ಆದ್ರೆ ಈ ಮನೇನೂ ಆ ಲೋಕದಲ್ಲೇ ಇದೆ, ಅದಕ್ಕೋಸ್ಕರ ಈ ಮನೇನು ಭಗವಂತನಿಗೆ ಸೇರಿರೋದು. ನಮ್ಮ ಸ್ವತ್ತಲ್ಲಿ ಏನೆಲ್ಲ ಇದೆಯಲ್ಲ ಅದೆಲ್ಲವೂ ಕೊನೆಯಾಗಿ ಅಂತಿಮವಾಗಿ ಅದೆಲ್ಲವೂ ಭಗವಂತನಿಗೆ ಸೇರಿರೋದು. ಅದಕ್ಕೋಸ್ಕರ ಭಗವಂತನ ಎಲ್ಲದರ ಒಡೆಯ. ಆಮೇಲೆ ಭಗವಂತನೇ
ಭಗವಂತನೇ ಎಲ್ಲದರ ನಿಯಂತ್ರಕನೂ ಹೌದು, ಪುರುಷ. ಅದಕ್ಕೋಸ್ಕರ ಈ ಚಿತ್ರದಲ್ಲಿ ನಾವು ನೋಡ್ತಾ ಇರ್ಬೋದು ಹೇಗೆ ಭಗವಂತ ನೋಡಿ ಎಷ್ಟೊಂದು ಗೋವುಗಳನ್ನ ಭಗವಂತ ಕರ್ಕೊಂಡು ಹೋಗ್ತಾ ಇದ್ರು ಎಲ್ಲಿಗೆ, ಮೇಯಿಸೋದಕ್ಕೆ. ಆಮೇಲೆ ಭಗವಂತ ಎಲ್ಲ ಗೋಪಾಲ ಅಂತ ಹೇಳ್ತೀವಿ, ಹೌದಲ್ಲ. ಗೋಪಾಲ ಅಂತ ಹೇಳಿದ್ರೆ ಗೋವುಗಳನ್ನ ನೋಡ್ಕೊಳ್ಳೋನು, ರಕ್ಷಣೆ ಕೊಡೋನು. ಆಮೇಲೆ ಗೋವಿಂದ, ಗೋವಿಂದ ಅಂತ ಹೇಳಿದ್ರೆ ಎಲ್ಲ ಗೋವುಗಳಿಗೂ ಆನಂದವನ್ನ ಕೊಡೋನು. ಗೋ ಅಂತ ಹೇಳಿದ್ರೆ ಇಂದ್ರಿಯಗಳು ಹೌದು. ಒಂದು ಅರ್ಥ ಹಸುಗಳು, ದನಕರುಗಳು, ಆಮೇಲೆ ಜೊತೆನಲ್ಲಿ ಎಲ್ಲ ಇಂದ್ರಿಯಗಳು, ಎಲ್ಲ ಇಂದ್ರಿಯಗಳಿಗೆ ಆನಂದ ಕೊಡುವನು ಗೋವಿಂದ. ಅದಕ್ಕೋಸ್ಕರ ಆಮೇಲೆ ನಮಗೂ ಕೊಡ್ತಾನೆ ಆನಂದ, ಮತ್ತು ಅವನು ಯಾವಾಗಲೂ ಆನಂದದಿಂದಾನೇ ಇರ್ತಾನೆ. ಅದಕ್ಕೋಸ್ಕರ ಅವನನ್ನ ಗೋವಿಂದ ಅಂತ ಹೇಳ್ತೀವಿ. ಆಮೇಲೆ ನೋಡಿ ಎಲ್ಲ ಕೃಷ್ಣ ಎಲ್ಲ ಅವನ ಬೇರೆ ಬೇರೆ ಗೋಪಾಲ ಸ್ನೇಹಿತರ ಜೊತೆಯಲ್ಲಿ ಭಗವಂತ ಕೂತ್ಕೊಂಡು ಯಮುನಾ ನದಿ ತೀರದಲ್ಲಿ ಅವರು ಮಧ್ಯಾಹ್ನ ಭೋಜನ ಮಾಡ್ತಾ ಇದ್ರು. ಈ ರೀತಿ ಎಲ್ಲರೂ ಆನಂದದಿಂದ ಇರ್ತಾ ಇದ್ರು. ಅದಕ್ಕೋಸ್ಕರ ಭಗವಂತನ ಹೇಳ್ತಾರೆ ಪರಮ ಭೋಕ್ತ. ಆಮೇಲೆ ನಾವು ನೋಡ್ತಾ ಇರ್ಬೋದು ಈ ಚಿತ್ರದಲ್ಲಿ ಹೇಗೆ ಭಗವಂತನಿಂದ ಎಲ್ಲಾ ಕಿರಣಗಳು, ಎಲ್ಲ ಬೆಳಕು, ಎಲ್ಲ ಪ್ರಕಾಶ, ಎಲ್ಲ ಶಕ್ತಿ ಆಗರ ಯಾರು ಅಂತಾರೆ ಆ ಭಗವಂತ. ಈ ಜಗತ್ತಿನಲ್ಲಿ ನಾವು ನೋಡ್ತಾ ಇರ್ಬೋದು ಎಷ್ಟೊಂದು ಶಕ್ತಿಗಳಿದೆ, ಆದರೆ ಶಕ್ತಿಯ ಮೂಲ ಯಾರು ಅಂದರೆ ಆ ಭಗವಂತ. ಅದಕ್ಕೋಸ್ಕರ ಭಗವಂತನಿಗೆ ಹೇಳ್ತೀವಿ ಪುರುಷ ಮತ್ತು ಭೋಕ್ತ. ಆಮೇಲೆ ಭಗವಂತನಿಂದ ಬಂದಿರುವಂತಹ ಶಕ್ತಿ, ಅದರಲ್ಲಿ ಅದನ್ನ ಪ್ರಕೃತಿ ಅಂತ ಹೇಳ್ತೀವಿ. ಪ್ರಕೃತಿ ಯಾವಾಗಲೂ ಭಗವಂತನಿಗೆ ಇಲ್ಲ ಪುರುಷನಿಗೆ ಯಾವಾಗಲೂ ಅವಲಂಬಿತವಾಗಿರುತ್ತೆ, ಡಿಪೆಂಡೆಂಟ್. ಪ್ರಕೃತಿ ಇಸ್ ಡಿಪೆಂಡೆಂಟ್ ಆನ್ ಪುರುಷ. ಪುರುಷ ಶಕ್ತಿಮಾನ್, ಶಕ್ತಿಯನ್ನ ಹೊಂದಿರೋನನ್ನ ಪುರುಷ ಅಂತ ಹೇಳ್ತೀವಿ. ಆಮೇಲೆ ಆ ಶಕ್ತಿಯನ್ನ ಪ್ರಕೃತಿ ಅಂತ ಹೇಳ್ತೀವಿ. ಎರಡು ರೀತಿಯ ಪ್ರಕೃತಿ ಇದೆ. ಒಂದು ಪ್ರಕೃತಿ ಭೌತಿಕ, ಮತ್ತೊಂದು ಪ್ರಕೃತಿ ಆಧ್ಯಾತ್ಮಿಕ. ಭಗವಂತ 7ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕವನ್ನ ಹೇಳ್ತಾ ಇದ್ದಾರೆ, ಭೂಮಿ ರಾಪೋ ಅನಲೋ ವಾಯು ಖಮ್ಮನೋ ಬುದ್ಧಿರೇವಚ. ಆಮೇಲೆ ಹೇಳ್ತಾ ಇದ್ದಾರೆ ಈ ರೀತಿ 8 ಭೌತಿಕ ಪ್ರಕೃತಿಯಲ್ಲಿ 8 ಪಂಚಭೂತಗಳು ಇದೆ. ಆಮೇಲೆ ಖಮ್ಮನ ಬುದ್ಧಿರೇವಚ. ಆಮೇಲೆ ಭಿನ್ನ ಪ್ರಕೃತಿ ರಷ್ಟಧ. ಭಗವಂತ ಹೇಳ್ತಾರೆ 8 ರೀತಿಯ ವಸ್ತುಗಳಿಂದ ಭೌತಿಕ ಪ್ರಕೃತಿ ಆಗಿದೆ. ಆಮೇಲೆ ನೋಡಿ ಹೇಳ್ತಾ ಇದ್ದಾರೆ ಪೃಥ್ವಿ, ಜಲ, ಅಗ್ನಿ, ಆಕಾಶ, ವಾಯು, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ. ಈ ಎಲ್ಲದರಿಂದ ಭೌತಿಕ ಪ್ರಕೃತಿ ಆಗಿದೆ. ಈ ಭೌತಿಕ ಪ್ರಕೃತಿ ಜಡವಾಗಿದೆ, ಚೇತನ ಇಲ್ಲ. ಆಮೇಲೆ ಇದು ಬಿಟ್ರೆ ಆಧ್ಯಾತ್ಮಿಕ ಪ್ರಕೃತಿ ಇದೆ. ಆಧ್ಯಾತ್ಮಿಕ ಪ್ರಕೃತಿ ಯಾವಾಗಲೂ ಹೇಗಿದೆ ಅಂತ ಹೇಳಿದ್ರೆ ಅದು ಚೇತನಾಭರಿತವಾಗಿದೆ. ಅದಕ್ಕೋಸ್ಕರ ಭಗವಂತ ಹೇಳ್ತಾರೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಅಪರೇಯಾಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿಮೇ ಪರಾಂ. ಭಗವಂತ ಹೇಳ್ತಾ ಇದ್ದಾರೆ ಪರಾ ಪ್ರಕೃತಿ ಅನ್ನೋಂಥದ್ದು ಮತ್ತೊಂದು ಇದೆ. ಆ ಪ್ರಕೃತಿಯಲ್ಲಿ ಯಾರು ಇರ್ತಾರೆ ಅಂತ ಹೇಳಿದ್ರೆ ಎಲ್ಲ ಜೀವಾತ್ಮಗಳಿರ್ತಾರೆ, ಎಲ್ಲಾ ರೀತಿಯ ಜೀವಿಗಳು. ನಾವೆಲ್ಲರೂ ಭಗವಂತನ ಅಂಶಗಳು. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ. ಅಂದರೆ ನಾವೆಲ್ಲರೂ ಭಗವಂತನ ಶಕ್ತಿಗಳು. ಚಿತ್ ಕಣ ನಾವೆಲ್ಲರೂ ಭಗವಂತನ ಒಂದು ಸಣ್ಣ ಅಂಶ. ಅದು ಯಾವ್ದಕ್ಕೆ ಸೇರಿಸಿದೆ, ನಾವು ಯಾವ್ದಕ್ಕೆ ಸೇರಿದೀವಿ ಅಂದರೆ ಆಧ್ಯಾತ್ಮಿಕ ಪ್ರಕೃತಿಗೆ ಸೇರಿದೀವಿ. ಆಮೇಲೆ ಈ ಭೌತಿಕ ಪ್ರಕೃತಿ ಜಡವಾಗಿದೆ, ಆಧ್ಯಾತ್ಮಿಕ ಪ್ರಕೃತಿ ಚೇತನಾಭರಿತವಾಗಿದೆ. ಇವೆರಡರಲ್ಲಿ ಯಾವ್ದು ಮಿಗಿಲು? ಆಧ್ಯಾತ್ಮಿಕ ಪ್ರಕೃತಿ ಮಿಗಿಲು. ನಾವು ಈ ಚಿತ್ರದಲ್ಲಿ ನೋಡ್ತಾ ಇರ್ಬೋದು ಭಗವಂತ ವಿಷ್ಣು ಅವನ ಕಣ್ಣಿನಿಂದ ದೃಷ್ಟಿ ಹೋಗ್ತಾ ಇದೆ. ಆಮೇಲೆ ಅಲ್ಲಿ ಪ್ರಕೃತಿ ಮಾಯಾಶಕ್ತಿ ಇದ್ದಾಳೆ. ನಾವು ಚಿತ್ರದಲ್ಲಿ ನೋಡ್ತಾ ಇರ್ಬೋದು ಹೇಗೆ ಭಗವಂತ ಅವರ ಕಣ್ಣಿನ ದೃಷ್ಟಿಯಿಂದ ಆಕೆಗೆ ಶಕ್ತಿಯನ್ನ ತುಂಬುತ್ತಾಳೆ. ಆಮೇಲೆ ಅದರಿಂದ ಎಲ್ಲ ಜೀವಾತ್ಮಗಳನ್ನ ಭಗವಂತನ ಕಣ್ಣಿನ ದೃಷ್ಟಿಯಿಂದ ಭಗವಂತ ಆ ಕಾಲ ಮತ್ತು ಜೀವಶಕ್ತಿಯನ್ನ ಮಾಯಾ ಪ್ರಕೃತಿಗೆ ಭಗವಂತ ನೀಡ್ತಾರೆ. ಈ ರೀತಿಯಾಗಿ ಎಲ್ಲ ಜೀವಾತ್ಮಗಳಿಗೆ ಬೇರೆ ಬೇರೆ ಶರೀರಗಳು ಬರುತ್ತೆ. ಅದನ್ನ ನಾವು ಇನ್ನೂ ಚರ್ಚೆಯನ್ನ ಮಾಡೋಣ. ಅಂತ ಹೇಳಿದ್ರೆ ಇಲ್ಲಿಯ ತನಕ ನಾವು ಚರ್ಚೆ ಮಾಡಿದ್ವಿ ಭಗವಂತ ಪುರುಷ ಶಕ್ತಿಮಾನ್. ಆಮೇಲೆ ಭಗವಂತನಿಂದ ಎಲ್ಲಾ ರೀತಿಯ ಶಕ್ತಿಗಳಿರುವಂಥದ್ದು ಅದನ್ನ ಪ್ರಕೃತಿ ಅಂತ ಹೇಳ್ತೀವಿ. 2 ರೀತಿಯ ಪ್ರಕೃತಿಗಳಿದೆ, ಭೌತಿಕ ಮತ್ತು ಆಧ್ಯಾತ್ಮಿಕ. ಆಮೇಲೆ ಈಗ ನಾವು ಬ್ರಹ್ಮಾಂಡದ ಚರ್ಚೆಯನ್ನ ಮಾಡೋಣ. ನಾವು ನೋಡಿರ್ಬೋದು ಎಷ್ಟೋ ಬಾರಿ ಎಷ್ಟೋ ಚಿತ್ರಗಳು, ಕೆಲವು ಕಪ್ಪು ಗೋಲ ಇರುವಂಥದ್ದು ಅದು ನಾವಿರುವಂಥ ಬ್ರಹ್ಮಾಂಡ. ಮೇಲೆ ಬ್ರಹ್ಮ ಜ್ಯೋತಿ ಮೇಲೆ ಎಲ್ಲಾ ಕಡೆ ಪ್ರಕಾಶ ಇದೆ, ಅಲ್ಲಿ ವೈಕುಂಠ ಅದೆಲ್ಲ ಮುಂದೆ ಬರುತ್ತೆ. ಆದ್ರೆ ಈ ಬ್ರಹ್ಮಾಂಡ ನಾವಿರುವ
ಪ್ರದೇಶವನ್ನು ಏನ್ ಹೇಳ್ತೀವಿ, ಬ್ರಹ್ಮಾಂಡ ಅಂತ ಹೇಳ್ತೀವಿ. ನೋಡಿ, ಈ ಬ್ರಹ್ಮಾಂಡ ಯಾಕೆ ಬ್ರಹ್ಮಾಂಡ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಇದು ಅಂಡಾಕಾರವಾಗಿದೆ, ಪೂರ್ತಿ ಗೋಲಾಕಾರ ಇಲ್ಲ, ಅಂಡಾಕೃತಿ ಇದೆ, ಅದಕ್ಕೋಸ್ಕರ ಇದನ್ನ ಬ್ರಹ್ಮಾಂಡ ಅಂತ ಹೇಳ್ತೀವಿ. ಯಾಕೆ ಬ್ರಹ್ಮ? ಯಾಕೆಂದ್ರೆ ಇದರಲ್ಲಿ ಪ್ರಮುಖ ಮೊದಲನೆಯ ಜೀವಿ ಯಾರು ಅಂತ ಹೇಳಿದ್ರೆ ಬ್ರಹ್ಮದೇವರು. ಈ ಬ್ರಹ್ಮದೇವರು ಉಳಿದಿರೋ ಎಲ್ಲ ಲೋಕಗಳನ್ನ ಸೃಷ್ಟಿ ಮಾಡ್ತಾರೆ, ಅದಕ್ಕೋಸ್ಕರ ಇದನ್ನ ಬ್ರಹ್ಮಾಂಡ ಅಂತಾನು ಹೇಳ್ತೀವಿ. ಈಗ ನೋಡಿ, ಈ ಚಿತ್ರದಲ್ಲಿ ತಾವೆಲ್ಲರೂ ನೋಡ್ತಾ ಇರ್ಬೋದು, ಈ ನಮ್ಮ ಬ್ರಹ್ಮಾಂಡ ಹೇಗಿದೆ ಅಂತ ಹೇಳಿದ್ರೆ ಅಂಡಾಕೃತಿಯಾಗಿದೆ. ಆಮೇಲೆ ನೀವು ಸಂಪೂರ್ಣ ಈ ಬ್ರಹ್ಮಾಂಡದಲ್ಲಿ ನೀವು ಮುಂದೆ ನೋಡ್ತಾ ಇದ್ರೆ ಎಷ್ಟೊಂದು ಲೇಯರ್ಸ್ ಇದೆ. ಈ ಚಿತ್ರದಲ್ಲಿ ನೀವು ತುಂಬಾ ಧ್ಯಾನಪೂರ್ವಕವಾಗಿ ಗಮನಿಸಿ ನೋಡಿ, ಈ ಬ್ರಹ್ಮಾಂಡದಲ್ಲಿ ಎಷ್ಟೊಂದು ಲೇಯರ್ಸ್ ಇದೆ. ನಾವು ನೋಡಿರ್ಬೋದು ಮೊಟ್ಟೆನ ಅಂಡಾಕೃತಿ, ಹೌದಲ್ಲ? ಆ ಅಂಡಾಕೃತಿ ಮೇಲ್ಗಡೆ ಶೆಲ್ ಇರುತ್ತೆ, ಆ ಶೆಲ್ ತುಂಬಾ ಗಟ್ಟಿ ಇರುತ್ತೆ. ಆ ಶೆಲ್ ಏನ್ ಮಾಡುತ್ತೆ, ಅದು ಒಳಗಡೆ ಇರುವಂತಹ ಯಾವುದೆಲ್ಲ ಪದಾರ್ಥಗಳಿರುತ್ತೆ ಅದೆಲ್ಲವನ್ನು ಸುರಕ್ಷಿತವಾಗಿ ಇಟ್ಟಿರುತ್ತೆ. ಅದೇ ರೀತಿ ಈ ಶೆಲ್, ಯೂನಿವರ್ಸಲ್ ಶೆಲ್ ಇದೆಯಲ್ಲ, ಈ ಬ್ರಹ್ಮಾಂಡದ ಶೆಲ್ ಏನಿದೆಯಲ್ಲ, ಅದು ಈ ನಾವು ಹೇಳಿದ್ವಲ್ಲ ಅಷ್ಟಧಾತುಗಳು, ಅವೆಲ್ಲದರಿಂದ ತುಂಬಿದೆ. ನೋಡಿ, ಬ್ರಹ್ಮಾಂಡದ ಆವರಣವು 7 ಪದರಗಳಲ್ಲಿದ್ದು ಪ್ರತಿಯೊಂದು ಪದರು ಬೇರೆ ಬೇರೆ ತತ್ವಗಳಿಂದ ರಚಿಸಲ್ಪಟ್ಟಿದೆ. ನಾನು ಹೇಳಿದ್ನಲ್ಲ, ಪೃಥ್ವಿ, ಜಲ, ವಾಯು, ಅಗ್ನಿ, ಆಕಾಶ ಮತ್ತು ಮನಸ್ಸು, ಬುದ್ಧಿ, ಈ ರೀತಿ ಎಲ್ಲ ಇದರೆಲ್ಲರಿಂದ ಇದು ತುಂಬಿದೆ, ಯೂನಿವರ್ಸಲ್ ಶೆಲ್. ಅದಾದ್ಮೇಲೆ ಇದು ನೋಡಿ, ಈಗ ಒಳಗಡೆ ಬಂದ್ರೆ, ಒಳಗಡೆ ಯೂನಿವರ್ಸಲ್ ಶೆಲ್ ಒಳಗಡೆ ನೋಡಿದ್ರೆ 14 ಲೋಕಗಳಿದೆ. ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ರೆ 14 ಲೋಕಗಳು, ಗ್ರಹಗಳಲ್ಲ, 14 ಲೋಕಗಳು. ಅದನ್ನ ಪ್ಲಾನೆಟರಿ ಸಿಸ್ಟಮ್ ಅಂತ ಹೇಳ್ತಾರೆ. ಒಂದೊಂದು ಡಿಸ್ಕ್ ಇದ್ದ ಹಾಗೆ ನೀವು ನೋಡ್ತಾ ಇರ್ಬೋದು. ನಾವು ಇರೋದು 14 ಲೋಕಗಳು. ಮೇಲಿನ ನೋಡಿ, ನಾವಿರುವಂತ ಲೋಕನ ಏನ್ ಹೇಳ್ತೀವಿ, ಭೂಲೋಕ ಅಂತ ಹೇಳ್ತೀವಿ. ಭೂಲೋಕ, ಭೂಮಿ ಅಲ್ಲ, ಭೂಲೋಕ. ಆ ಪೂರ್ತಿ ಡಿಸ್ಕ್, ಭೂಮಂಡಲ, ಅದನ್ನ ಭೂಲೋಕ ಅಂತ ಹೇಳ್ತೀವಿ. ಅದಾದ್ಮೇಲೆ ಮೇಲಿನ 7 ಲೋಕಗಳಿದೆ. ಭೂಲೋಕ ಆದ್ಮೇಲೆ ಭುವರ್ಲೋಕ, ಸ್ವರ್ಗಲೋಕ, ಮಹರ್ಲೋಕ, ಜನಲೋಕ, ತಪಲೋಕ ಮತ್ತೆ ಸತ್ಯಲೋಕ. ಈ ರೀತಿ ಎಷ್ಟು ಲೋಕಗಳಿದೆ? ಮೇಲೆ 7 ಲೋಕಗಳಿದೆ. ಆಮೇಲೆ ಕೆಳಗಡೆ ಮತ್ತೆ ಒಂದು 7 ಇದೆ. ಅದೆಲ್ಲ ಯಾವುದು ಅಂತ ಹೇಳಿದ್ರೆ ಅತಲ, ವಿತಲ, ಸುತಲ, ತಲಾತಲ, ರಸಾತಲ, ಮಹಾತಲ, ಪಾತಾಳ. ಈ ರೀತಿ ಕೆಳಗಡೆ ಇರುವಂತನ್ನ ಅಧೋಲೋಕಗಳು ಅಂತ ಹೇಳ್ತಾರೆ, ಮೇಲಿನ ಲೋಕಗಳನ್ನ ಊರ್ಧ್ವ ಲೋಕಗಳು ಅಂತಾನು ಹೇಳ್ತಾರೆ. ಈ ರೀತಿ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ಬೋದು. ತ್ರಿಭುವನ ಅಂತಾನು ಎಷ್ಟೋ ಬಾರಿ ಈ ಶಬ್ದವನ್ನು ಉಪಯೋಗಿಸ್ತಾರೆ. ತ್ರಿಭುವನ ಅಂತ ಹೇಳಿದ್ರೆ ಮೇಲಿನ ಎಲ್ಲಾ ಲೋಕಗಳನ್ನ ಒಂದು ಗುಂಪು ಮಾಡಿಟ್ಟಿರ್ತಾರೆ, ಕೆಳಗಡೆ ಎಲ್ಲಾ ಅಧೋಲೋಕಗಳನ್ನ ಒಂದು ಗುಂಪು, ಮತ್ತೊಂದು ಭೂಲೋಕ. ಈ ರೀತಿ 3 ಲೋಕಗಳು. ತ್ರಿಪುರಾರಿ, ಇದನ್ನು ನಾವು ಕೇಳಿದೀವಿ. ತ್ರಿಪುರಾರಿ ಯಾರು? ಶಿವನ ಹೆಸರು. ಆ ತ್ರಿಪುರಾರಿಯನ್ನ ತ್ರಿಪುರ ಅಂತ ಅಸುರ ಒಬ್ಬ ಇದ್ದ, ಅವನನ್ನ ಭಗವಂತ ಕೊಂದು ಹಾಕಿದ್ರು, ಶಿವ. ಸೊ ಈ ರೀತಿ ಈ 3 ಲೋಕಗಳು ಇದೆ. ಆಮೇಲೆ ಇದರ ಕೆಳಗಡೆ 14 ಲೋಕಗಳ ಕೆಳಗಡೆ ಬೇರೆ ಕೆಲವು ಮತ್ತೊಂದು ನರಲೋಕಗಳು ಇದೆ, ಮತ್ತೊಂದು ನರಕ ಲೋಕಗಳು ಎಷ್ಟೊಂದಿದೆ. ಅಲ್ಲಿ ಅತಿ ಹೆಚ್ಚು ದುಃಖವನ್ನ ನೀಡುವಂತಹ, ಯಾರು ತುಂಬಾ ಪಾಪ ಮಾಡಿರ್ತಾರೆ ಅವ್ರನ್ನ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಈ ರೀತಿ ಈ ಸಂಪೂರ್ಣ ನೋಡಿ, ಈ ಸಂಪೂರ್ಣ ಬ್ರಹ್ಮಾಂಡ ಹೇಗೆ ಸೃಷ್ಟಿ ಆಗ್ತಾ ಇದೆ ಅಂತ ಹೇಳಿದ್ರೆ, ನೀವು ಚಿತ್ರದಲ್ಲಿ ನೋಡ್ತಾ ಇರ್ಬೋದು. 14 ಲೋಕಗಳಿದೆಯಲ್ಲ, ಅಲ್ಲಿ ಮಧ್ಯದಲ್ಲಿ ಒಂದು ಗ್ರೀನ್ ಒಂದು ಥ್ರೆಡ್ ಇದ್ದಾಗಿದೆ, ಹೌದಲ್ಲ? ಅದೇನು ಅಂತ ಹೇಳಿದ್ರೆ ಕಮಲದ ಸ್ಟಾಕ್, ಕಮಲದ ದಳದ, ಕಮಲ ಮೇಲೆ ಹೂ ಇದೆ. ಆ ಕಮಲದ ಒಳಗಡೆ ಯಾರಿದ್ದಾರೆ? ಬ್ರಹ್ಮಾಜಿ ಕೂತ್ಕೊಂಡಿದ್ದಾರೆ. ಆಮೇಲೆ ಕಮಲದ ಹೂವು, ಅದರ ನಾಭಿ, ಭಗವಂತನ ವಿಷ್ಣುವಿನ ನಾಭಿಯಿಂದ ಆ ಕಮಲ ಹೊರಗಡೆ ಬರ್ತಾ ಇದೆ. ಆ ಕಮಲದ ದಂಟ್ ಇದೆಯಲ್ಲ, ಅದನ್ನ ನಾವು ಚಿತ್ರದಲ್ಲಿ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ತನಕ ಇಷ್ಟು ಅರ್ಥ ಆಗಿದೆ ಅಂತ ಹೇಳ್ಕೊಳ್ತೀನಿ. ಇದು ಸಂಪೂರ್ಣ ನಮ್ಮ ಬ್ರಹ್ಮಾಂಡದ ಒಂದು ಚಿತ್ರಣ. ಆಮೇಲೆ ಕೆಳಗಡೆ ಇದೆಯಲ್ಲ, ಅಲ್ಲಿ ಕೆಳಗಡೆ ಅರ್ಧ ಭಾಗ ಈ ಬ್ರಹ್ಮಾಂಡದಲ್ಲಿ ನೀರಿದೆ. ಅದನ್ನ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ ಗರ್ಭೋದಕ ಸಾಗರ. ಇದೆಲ್ಲವನ್ನು ಇನ್ನು ನಾವು ಸ್ವಲ್ಪ ಸ್ವಲ್ಪ ಚರ್ಚೆಯನ್ನು ಮಾಡೋಣ. ಸೊ ಇಲ್ಲಿ ತನಕ ನಾವು ಚರ್ಚೆ ಮಾಡಿದ್ವಿ ಹೇಗೆ ಬ್ರಹ್ಮಾಂಡಕ್ಕೆ ಒಂದು ಶೆಲ್ ಇದೆ, ಆ ಶೆಲ್ 7 ಪದರಗಳಿಂದ ಆಗಿದೆ. ಆಮೇಲೆ ಬ್ರಹ್ಮಾಂಡ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿ ಇದು ಅಂಡಾಕೃತಿ ಆಗಿದೆ. ಆಮೇಲೆ 14 ಲೋಕಗಳಿದೆ. ಆಮೇಲೆ ನಾವಿರುವಂಥ ಲೋಕನ ಭೂಲೋಕ ಅಂತ ಹೇಳ್ತಾರೆ.
ಮೇಲೆ ಇರುವಂಥದ್ದನ್ನ ಊರ್ಧ್ವ ಲೋಕಗಳು, ಸ್ವರ್ಗ ಲೋಕಗಳು ಅಂತ ಹೇಳ್ತೀವಿ. ಟೋಟಲ್ 7 ಇದೆ. ಕೆಳಗಡೆ ಒಂದು 7 ಲೋಕಗಳು, ಅದೆಲ್ಲವೂ ನರಕ ಲೋಕಗಳು. ಅದಾದ್ಮೇಲೆ ಕೆಳಗಡೆ ಇನ್ನೂ ಯಾತನಾಮಯ ಕೊಡುವಂತಹ ಇನ್ನೂ ಬೇರೆ ಬೇರೆ ನರಕ ಲೋಕಗಳು ಇದೆ. ಇದು ಸಂಪೂರ್ಣ ನಮ್ಮ ಬ್ರಹ್ಮಾಂಡದ ಚಿತ್ರಣ. ಈ ಭೌತಿಕ ಜಗತ್ತಿನ ಸ್ವಭಾವ ಹೇಗಿದೆ ನೋಡಿ. ಈಗ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾರೆ. ಕೆಲವ್ರಿಗೆಲ್ಲ ಅನ್ನಿಸ್ಬೋದು ನಮ್ಮ ಬ್ರಹ್ಮಾಂಡ ತುಂಬಾ ಚೆನ್ನಾಗಿದೆ, ಹೌದಲ್ಲ, ಇಲ್ಲಿ ನಾವು ಪರ್ಮನೆಂಟ್ ಆಗಿ ನಮ್ಗೆ ಎಷ್ಟೊಂದು ಜಾಗ ಸಿಗುತ್ತೆ, ನಾವು ಯಾವಾಗ್ಲೂ ಎಲ್ಲೇ ಇರ್ಬೋದಲ್ಲ, ಆ ರೀತಿ ಅನ್ನಿಸ್ಬೋದು. ಆಗ ನೋಡಿ ಭಗವಂತ ಹೇಳ್ತಾ ಇದ್ದಾರೆ, ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ಭಗವಂತ ಹೇಳ್ತಾ ಇದ್ದಾರೆ, ಈ ಎಲ್ಲಾ ಲೋಕಗಳು ಕೆಳಗಡೆಯಿಂದ ಮೇಲಿನ ತನಕ, ಭೂಲೋಕ ಅಷ್ಟೇ ಅಲ್ಲ, ಕೆಳಗಿನ ಎಲ್ಲಾ 7 ಲೋಕಗಳು ಮತ್ತೆ ಮೇಲಿನ ಎಲ್ಲಾ ಲೋಕಗಳು ಎಲ್ಲವೂ ಸೇರಿ ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋ ಅರ್ಜುನ. ನೋಡಿ ಅನುವಾದದಲ್ಲಿ, ಐಹಿಕ ಜಗತ್ತಿನ ಅತ್ಯುನ್ನತ ಲೋಕದಿಂದ ಅತಿ ಕೆಳಗಿನ ಲೋಕದವರೆಗೆ ಎಲ್ಲಾ ಲೋಕಗಳು ದುಃಖದ ಆವಾಸಗಳೇ. ಇವುಗಳಲ್ಲಿ ಜನನ ಮತ್ತು ಮರಣಗಳು ಮತ್ತೆ ಮತ್ತೆ ಆಗುತ್ತವೆ. ಆದರೆ ಕುಂತಿಯ ಪುತ್ರನಾದ ಅರ್ಜುನನೇ, ನನ್ನ ನಿವಾಸವನ್ನು ಸೇರಿದವನಿಗೆ ಪುನರ್ಜನ್ಮ ಇಲ್ಲ. ನಾವು ಹಿಂದೆ ಚರ್ಚೆ ಮಾಡಿದ್ವಿ, ಸಂಸಾರದ ಚಕ್ರವನ್ನ ಚರ್ಚೆ ಮಾಡಿದ್ವಿ. ಹೇಗೆ ನಾವು ಇದು ಜನ್ಮ ಮೃತ್ಯು ಸಂಸಾರದ ಚಕ್ರದಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದೀವಿ. ಇದರಿಂದ ಆಚೆ ಬರಬೇಕು ಹೇಗೆ ಅಂತ ಹೇಳಿದ್ರೆ, ನಾವು ಚರ್ಚೆ ಮಾಡಿದ್ವಿ ಹೇಗೆ ಮನುಷ್ಯನ ಶರೀರ ಇದೆಯಲ್ಲ, ಅದು ತುಂಬಾ ಮುಖ್ಯವಾಗಿರುವಂಥದ್ದು. ಈ ಮನುಷ್ಯನ ಶರೀರವನ್ನ ನಾವು ಯಾವಾಗ ಸದುಪಯೋಗ ಪಡಿಸ್ಕೊಳ್ತೀವಿ, ಆಗ ನಮಗೆ ಜನ್ಮ ಮೃತ್ಯು ಸಂಸಾರ ಚಕ್ರದಿಂದ ನಮಗೆ ಅದರಿಂದ ಆಚೆ ಬರುವಂತಹ ಒಂದು ಸಾಧ್ಯತೆ ಇದೆ. ಅದಕ್ಕೋಸ್ಕರ ಭಗವಂತ ಹೇಳ್ತಾ ಇದ್ದಾರೆ, ಕೆಲವರೆಲ್ಲರೂ ಏನ್ ಮಾಡ್ಬೋದು, ಅವ್ರಿಗೆಲ್ಲ ನಾನು ಅನ್ನಿಸ್ತಾ ಇರುತ್ತೆ, ಹೇಗೆ ಭಾರತ ದೇಶದವ್ರಿಗೆ ಅನ್ನಿಸ್ತಾ ಇರುತ್ತೆ ನಾನು ಯಾವಾಗ ಅಮೇರಿಕಾಗೆ ಹೋಗಿ ಸೆಟ್ಲ್ ಆಗ್ಬೋದು, ಇಲ್ಲ ಬೇರೆ ಬೇರೆ ದೇಶಗಳನ್ನ ನಾನು ತಿರುಗಾಡ್ಬೋದು, ಆಸ್ಟ್ರೇಲಿಯಾ, ಸ್ವಿಟ್ಜರ್ಲೆಂಡ್, ಈ ರೀತಿ ಅಲ್ಲಿ ತುಂಬಾ ಚೆನ್ನಾಗಿದೆ ಪ್ರದೇಶ. ಈ ರೀತಿ ನಮ್ಗೆಲ್ಲರಿಗೂ ಅನ್ನಿಸ್ತಾ ಇರುತ್ತೆ ಬೇರೆ ಬೇರೆ ದೇಶಗಳನ್ನ ಸುತ್ತಾಡ್ಬೇಕು ಅಂತ ಹೇಳಿ. ಆಮೇಲೆ ಅಲ್ಲಿ ಇನ್ನೂ ವಾತಾವರಣ ಚೆನ್ನಾಗಿದೆ, ಅಲ್ಲಿ ತುಂಬಾ ಐಷಾರಾಮದ ಲಕ್ಸುರಿಯಸ್ ಜೀವನ ಇದೆ, ಅಲ್ಲಿ ಇರ್ಬೋದು ಅಲ್ಲ, ಆ ರೀತಿ ನಮ್ಗೆಲ್ಲ ಅನ್ನಿಸ್ಬೋದು. ಆದ್ರೆ ಈ ಅಮೇರಿಕ ಏನು ಸ್ವರ್ಗಲೋಕಗಳು, ಸ್ವರ್ಗಲೋಕಗಳನ್ನ ನಾವು ನೋಡಿದ್ರೆ ಅಮೇರಿಕ ಒಂದು ಸ್ಲಮ್ ಇದ್ದಾಗಿರುತ್ತೆ. ಸ್ವರ್ಗಲೋಕಗಳು ಇನ್ನೂ ಅಷ್ಟೊಂದು ತುಂಬಾ ವೈಭವಪೂರ್ಣವಾಗಿರುತ್ತೆ, ಅಷ್ಟೊಂದು ಐಷಾರಾಮದ ಜೀವನ ಇರುತ್ತೆ. ಆಮೇಲೆ ಇನ್ನೂ ಅದು ಬಿಟ್ಟರೆ ಮೇಲಿನ ಲೋಕಗಳು, ಬ್ರಹ್ಮಲೋಕ, ಅದು ಟಾಪ್ ಮೋಸ್ಟ್ ಪ್ಲಾನೆಟ್ ನಮ್ಮ ಬ್ರಹ್ಮಾಂಡದಲ್ಲಿ, ಅಲ್ಲಿ ಇನ್ನೂ ಹೆಚ್ಚು ವೈಭವ ಮತ್ತು ಐಶ್ವರ್ಯಗಳೆಲ್ಲ ಇರುತ್ತೆ. ಆದ್ರೆ ಭಗವಂತ ಹೇಳ್ತಾರೆ, ಈ ಎಲ್ಲಾ ಲೋಕಗಳಲ್ಲಿನೂ ಜನ್ಮ ಇದೆ, ಮೃತ್ಯು ಇದೆ, ಅದಾದ್ಮೇಲೆ ರೋಗ ಇದೆ, ಮತ್ತೆ ಮುಪ್ಪು ಅನ್ನುವಂಥದ್ದು ಇರುತ್ತೆ. ಅದಕ್ಕೋಸ್ಕರ ಯಾರು ಬುದ್ಧಿವಂತರಾಗಿರೋರು ಅವ್ರಿಗೆಲ್ಲ ಅನಿಸ್ತಾ ಇರುತ್ತೆ, ಈ ಎಲ್ಲಾ ಲೋಕಗಳಲ್ಲಿ ದುಃಖ ಅನ್ನುವಂಥದ್ದು ಇದ್ದೇ ಇರುತ್ತೆ. ನೋಡಿ ನಾವು ಕೇಳಿರ್ಬೋದು, ಎಷ್ಟೊಂದು ಬಾರಿ ಸ್ವರ್ಗ ಲೋಕಗಳಲ್ಲಿನೂ ರಾಕ್ಷಸರು ಏನ್ ಮಾಡ್ತಾರೆ, ಆಕ್ರಮಣ ಮಾಡ್ತಾರೆ, ಮತ್ತೆ ಇಂದ್ರನ ಮೇಲೆ ಯುದ್ಧ ಮಾಡ್ತಾರೆ. ಹಾಗಿದ್ರೆ ಸ್ವರ್ಗಲೋಕಗಳಲ್ಲಿಯೂ ಭಯ ಇರುತ್ತೆ, ನಾನು ಯಾವಾಗ ರಾಕ್ಷಸರು ಬಂದು ಆಕ್ರಮಣ ಮಾಡ್ಬಿಡ್ತಾರೆ ಅಂತ. ಅಂದ್ರೆ ಭಯ ಅನ್ನುವಂಥದ್ದು ಸಂಪೂರ್ಣ ಭೌತಿಕ ಜಗತ್ತಿನಲ್ಲಿ ಇದ್ದೇ ಇರುತ್ತೆ. ಆದ್ರೆ ಈ ಜನನ ಮರಣಗಳ ಆಚೆ ಹೋಗ್ಬೇಕು ಅಂತ ಹೇಳಿದ್ರೆ ಭಗವಂತ ಹೇಳ್ತಾ ಇದಾರೆ, ಈ ಸಂಪೂರ್ಣ ಭೌತಿಕ ಜಗತ್ತೇ ಬಿಟ್ಟು ಆಚೆ ಬರ್ಬೇಕು ಅಂತ. ಅದು ಯಾವುದು ಅಂತ ಹೇಳಿ ನಾವು ಇನ್ನು ಮುಂದೆ ಚರ್ಚೆ ಮಾಡೋಣ. ನೋಡಿ ನಮ್ಮ ಬ್ರಹ್ಮಾಂಡ ಹೇಗಿದೆ ಅಂತ ಹೇಳಿದ್ರೆ, ಒಂದು ಸಾಸಿವೆ ಕಣ ಇದ್ದಷ್ಟೇ. ನೋಡಿ ಒಂದು ಸಣ್ಣ ಬಟ್ಲಿನಲ್ಲಿ ಎಷ್ಟೊಂದು ಸಾಸಿವೆ ಕಣಗಳೆಲ್ಲ ಇರುತ್ತಲ್ಲ, ಈ ರೀತಿ ಒಂದು ದೊಡ್ಡ ಬಕೆಟ್ ನಲ್ಲಿ ಎಷ್ಟು ಸಾಸಿವೆ ಕಾಳುಗಳೆಲ್ಲ ಹಾಕ್ತಿವಿ, ಅಷ್ಟೊಂದು ಬ್ರಹ್ಮಾಂಡಗಳಿದೆಯಂತೆ. ಅಂದ್ರೆ ಸ್ವಲ್ಪ ಆಲೋಚನೆ ಮಾಡಿ, ಎಷ್ಟೊಂದು ಲೋಕಗಳೆಲ್ಲ, ಎಷ್ಟೊಂದು ಬ್ರಹ್ಮಾಂಡಗಳು ಅದೇ ರೀತಿ ಇದೆ. ಪ್ರತಿಯೊಂದು ಬ್ರಹ್ಮಾಂಡದಲ್ಲಿನೂ ಯಾರೆಲ್ಲ ಇರ್ತಾರೆ, ಬ್ರಹ್ಮ, ವಿಷ್ಣು, ಮಹೇಶ್ವರ. ಬ್ರಹ್ಮ ಏನ್ ಮಾಡ್ತಾರೆ, ಸೃಷ್ಟಿ ಮಾಡ್ತಾರೆ. ಆಮೇಲೆ ವಿಷ್ಣು ಏನ್ ಮಾಡ್ತಾರೆ, ಸ್ಥಿತಿ ಅಂದ್ರೆ ನಿಯಂತ್ರಣ, ಪಾಲನೆ, ಪೋಷಣೆ ಮಾಡ್ತಾರೆ. ಶಿವ ಏನ್ ಮಾಡ್ತಾರೆ, ಅದನ್ನ ನಾಶ ಮಾಡ್ತಾರೆ. ಈ ರೀತಿ ಈ ಮೂರರು ತ್ರಿಮೂರ್ತಿಗಳು ಏನ್ ಮಾಡ್ತಾರೆ, ಪ್ರತಿಯೊಂದು ಬ್ರಹ್ಮಾಂಡದಲ್ಲಿ ಇರ್ತಾರೆ. ಮತ್ತೊಂದು ಬ್ರಹ್ಮಾಂಡದ ಸೃಷ್ಟಿ, ಸ್ಥಿತಿ ಮತ್ತು ಲಯ, ಈ 3 ಜನ ನೋಡ್ಕೊಳ್ತಾ ಇರ್ತಾರೆ. ಈ ರೀತಿ ಅಸಂಖ್ಯಾತ ಬ್ರಹ್ಮಾಂಡಗಳಿದೆ. ಈ ಬ್ರಹ್ಮಾಂಡಗಳೆಲ್ಲ ತುಂಬಾ ಮುಖ್ಯವಾಗಿರೋರು ಅಂತ ಹೇಳಿದ್ರೆ ಬ್ರಹ್ಮದೇವರು. ಈ ಬ್ರಹ್ಮದೇವರಿಗೆ ಒಂದು ಸಲ ಅವರು ದ್ವಾರಕೆಗೆ ಬಂದ್ರು ಕೃಷ್ಣನನ್ನ ಭೇಟಿ ಮಾಡ್ಬೇಕು ಅಂತ ಹೇಳಿ. ಆಗ ಭಗವಂತ ಕೃಷ್ಣ ಅವ್ರಿಗೆ ಬ್ರಹ್ಮದೇವರಿಗೆ ಇನ್ನು ಜ್ಞಾನೋದಯ ಮಾಡ್ಬೇಕು ಅಂತ ಹೇಳಿ ಕೃಷ್ಣ ಏನ್ ಮಾಡ್ತಾನೆ,
ಒಂದು ಸಣ್ಣ ಲೀಲೆಯನ್ನ ಬ್ರಹ್ಮದೇವರ ಜೊತೆ ಮಾಡ್ತಾನೆ. ಬ್ರಹ್ಮದೇವರಿಗೆ 4 ತಲೆ ಇತ್ತು, ಹೌದಲ್ಲ, ನಮ್ಗೆ ಗೊತ್ತಿದೆ. ಈ ಬ್ರಹ್ಮದೇವರು ದ್ವಾರಕೆಗೆ ಹೋದಾಗ ಅಲ್ಲಿ ಗಾರ್ಡ್ಸ್ ಯಾರು ಇರ್ತಾರೆ ಕಾವಲ್ ನಿಂತ್ಕೊಂಡಿರೋದಕ್ಕೆ, ಅವರು ಬ್ರಹ್ಮನನ್ನ ನಿಲ್ಲಿಸ್ಬಿಡ್ತಾರೆ. ಆಮೇಲೆ ಹೇಳ್ತಾರೆ, ನಾವು ಹೋಗಿ ಕೃಷ್ಣನನ್ನ ಭೇಟಿ ಪರ್ಮಿಷನ್ ತಗೊಂಡು ಬರ್ತೀವಿ ಅಂತ. ಆಯ್ತು ಅಂತ ಹೇಳಿ ಹೋಗ್ತಾರೆ. ಆಮೇಲೆ ಕೇಳ್ತಾರೆ, ಯಾಕೆಂದ್ರೆ ಬ್ರಹ್ಮನಲ್ಲಿ ಸ್ವಲ್ಪ ಅಹಂ ಅನ್ನೋಂಥದ್ದಿತ್ತು. ಅವ್ರಿಗೆ ಗೊತ್ತಿತ್ತು ನಾನೇ ಪ್ರಥಮ ಜೀವಿ, ಬ್ರಹ್ಮನಿಗೆ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ಅವ್ರು ಹೋಗ್ತಾರೆ. ಹೋಗ್ಬಿಟ್ಟು ಹೇಳ್ತಾರೆ ಕೃಷ್ಣನಿಗೆ. ಕೃಷ್ಣ ಕೇಳ್ತಾನೆ, ಯಾವ ಬ್ರಹ್ಮ ಅಂತ ಕೇಳ್ಬಿಟ್ ಬಾ ಅಂತ ಹೇಳ್ತಾರೆ. ಆಮೇಲೆ ಆ ಕಾವಲುಗಾರ ಬಂದು ಅದೇ ರೀತಿ ಹೇಳ್ತಾನೆ, ದ್ವಾರಪಾಲಕರು ಬಂದು ಕೇಳ್ತಾರೆ ಬ್ರಹ್ಮನಿಗೆ. ಕೃಷ್ಣ ಕೇಳ್ತಾನೆ ಯಾವ ಬ್ರಹ್ಮ ಅಂತ. ಈಗ ಬ್ರಹ್ಮನಿಗೆ ಸ್ವಲ್ಪ ಆಶ್ಚರ್ಯ ಹೋಗ್ಬಿಡತ್ತೆ, ಯಾವ ಬ್ರಹ್ಮ, ಇರೋದೇ ಒಬ್ರು ಬ್ರಹ್ಮ. ಈ ಕೃಷ್ಣ ಕೇಳ್ತಾನೆ ಯಾವ ಬ್ರಹ್ಮ ಅಂತ ಹೇಳಿದ್ರೆ, ಆಯ್ತು ಹೇಳು 4 ತಲೆ ಇರುವಂತ ಬ್ರಹ್ಮ ಅಂತ ಹೇಳಿ. ಆಯ್ತು ಅಂತ ಹೇಳಿ ದ್ವಾರಪಾಲಕ ಹೋಗ್ತಾನೆ. ಆಮೇಲೆ ಕೃಷ್ಣ ಆಯ್ತು ಕಳಿಸು ಒಳಗಡೆ ಅಂತ ಹೇಳಿದಾಗ ಬ್ರಹ್ಮದೇವರು ಬರ್ತಾರೆ. ಬ್ರಹ್ಮದೇವರು ಬಂದಾಗ ಬ್ರಹ್ಮದೇವರಿಗೆ ಈ ಬ್ರಹ್ಮದೇವರು ಕೃಷ್ಣನಿಗೆ ಬ್ರಹ್ಮದೇವರು ಬಂದು ಪ್ರಶ್ನೆಯನ್ನ ಕೇಳ್ತಾರೆ. ಅವ್ರು ಕೇಳ್ತಾ ಇದ್ದಾರೆ, ಕೃಷ್ಣ ನೀನೇನಕ್ಕೆ ಪ್ರಶ್ನೆ ಕೇಳಿದ್ದು ಯಾವ ಬ್ರಹ್ಮ ಅಂತ ಹೇಳಿ, ಯಾಕೆ ಇರೋದೇ ಒಬ್ರು ಬ್ರಹ್ಮ ಅಲ್ವಾ ಅಂತ. ಆಗ ಕೃಷ್ಣ ಈ ಸಮಸ್ತ ಎಲ್ಲಾ ಬ್ರಹ್ಮಾಂಡಗಳ ಬ್ರಹ್ಮದೇವರುಗಳನ್ನ ಕರೀತಾರೆ ದ್ವಾರಕೆಗೆ. ಅವರೆಲ್ಲರೂ ಬಂದು ಕೆಲವರು ಬ್ರಹ್ಮದೇವರುಗಳಿಗೆ ಕೆಲವ್ರಿಗೆ 10 ತಲೆಗಳಿರುತ್ತೆ, ಕೆಲವ್ರಿಗೆ 100 ತಲೆಗಳಿರುತ್ತೆ, ಕೆಲವ್ರಿಗೆ 1000 ತಲೆಗಳಿರುತ್ತೆ. ಅವರವರ ಬ್ರಹ್ಮಾಂಡದ ದೊಡ್ಡದು ಅಷ್ಟು ಬ್ರಹ್ಮಾಂಡ ಎಷ್ಟು ದೊಡ್ಡದಿರುತ್ತೆ ಅಷ್ಟು ತಲೆಗಳು ಇರುವಂತಹ ಬ್ರಹ್ಮದೇವರು ಇರ್ತಾರೆ. ಇದು ಅವರೆಲ್ಲರೂ ಬಂದು ಕೃಷ್ಣನಿಗೆ ನಮಸ್ಕಾರ ಮಾಡ್ತಾರೆ. ಎಲ್ಲರೂ ಒಟ್ಟಿಗೆ ಬಂದು ಕೃಷ್ಣನಿಗೆ ನಮಸ್ಕಾರ ಮಾಡ್ತಾರೆ. ಈ ಚಿತ್ರ ಈ 4 ತಲೆ ಇರುವಂತಹ ಬ್ರಹ್ಮದೇವರಿಗೆ ಗೋಚರ ಆಗತ್ತೆ. ಇದನ್ನ ನೋಡಿದ ತಕ್ಷಣ ಬ್ರಹ್ಮದೇವರಿಗೆ ಆ 4 ತಲೆ ಇರೋರಿಗೆ ತಲೆ ಚಕ್ಕರ್ ಬರೋದ್ ಪ್ರಾರಂಭ ಆಗ್ಬಿಡುತ್ತೆ. ಅವ್ರಿಗೆ ಅನ್ನಿಸ್ತಾ ಇರುತ್ತೆ, ನಾನೇ ದೊಡ್ಡವನು ಅಂತ ತಿಳ್ಕೊಂಡಿದ್ದೆ ಈ ಸಂಪೂರ್ಣ ಬ್ರಹ್ಮಾಂಡದಲ್ಲಿ. ಆಮೇಲೆ ನನಗೆ ಹೆಚ್ಚು ತಲೆಗಳಿರೋದು ಅಂತ. ಆದ್ರೆ ನನಗೀಗ ಗೊತ್ತಾಯ್ತು ಈ ರೀತಿ ಎಷ್ಟೊಂದು ಬ್ರಹ್ಮಾಂಡಗಳಿದೆ. ಆಮೇಲೆ ಎಲ್ಲಾ ಬ್ರಹ್ಮಾಂಡಗಳಲ್ಲಿ ಎಷ್ಟೊಂದು ತಲೆಗಳಿರುವಂತ ಬ್ರಹ್ಮದೇವರಿದ್ದಾರೆ. ಅದರಲ್ಲಿ ತುಂಬಾ ಸಣ್ಣ ಬ್ರಹ್ಮಾಂಡ ಅಂತ ಹೇಳಿದ್ರೆ ನಾವಿರೋ ಬ್ರಹ್ಮಾಂಡ. 4 ತಲೆಗಳಿರುವಂತ ಬ್ರಹ್ಮದೇವರೇ ತುಂಬಾ ಕಡಿಮೆ, ತುಂಬಾ ಮಿನಿಮಮ್. ಆಮೇಲೆ ಗೊತ್ತಾಗತ್ತೆ ಇವರೆಲ್ಲರೂ ಬಂದು ಕೃಷ್ಣನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಆಮೇಲೆ ನಿಜವಾಗಿಯೂ ಬ್ರಹ್ಮದೇವರಿಗೆ ಅನ್ಸುತ್ತೆ ನನ್ನ ಸ್ಥಾನ ಏನು ಅಂತ ಹೇಳಿ. ಅದಕ್ಕೋಸ್ಕರ ಬ್ರಹ್ಮದೇವರಿಗೆ ಅನ್ಸುತ್ತೆ ನಾವು ತುಂಬಾ ತುಚ್ಛರಾಗಿದ್ದೀವಿ ಮತ್ತು ಸೂಕ್ಷ್ಮವಾಗಿದ್ದೀವಿ ಅಂತ ಹೇಳಿ. ನಾವು ಈ ಚಿತ್ರದಲ್ಲಿ ನೋಡ್ತಾ ಇರ್ಬೋದು ಹೇಗೆ ಬ್ರಹ್ಮದೇವರು ನಮಸ್ಕಾರ ಮಾಡ್ತಾ ಇದ್ದಾರೆ ಕೃಷ್ಣನಿಗೆ. ಈ ರೀತಿ ಈ ಜಗತ್ತಿನಲ್ಲಿ ಕೆಲವು ಬಾರಿ ನಮಗೆ ಅನ್ನಿಸ್ಬೋದು ನಾನು ತುಂಬಾ ಪ್ರಮುಖ ವ್ಯಕ್ತಿ, ನಾನೇ ತುಂಬಾ ಶ್ರೇಷ್ಠವಾಗಿರೋನು. ಆದ್ರೆ ಬ್ರಹ್ಮದೇವರಿಗೆ ಈ ರೀತಿ ಅನುಭವ ಆಗ್ತಾ ಇದ್ರೆ ಇನ್ನು ನಮ್ಮೆಲ್ಲರ ಶ್ರೇಷ್ಠತೆ ಏನಿದೆ, ಹೌದಲ್ಲ? ಸೊ ಅದಕ್ಕೋಸ್ಕರ ಈ ಭೌತಿಕ ಜಗತ್ತು ಹೇಗಿದೆ ಅಂತ ಹೇಳಿದ್ರೆ ನೋಡಿ, ಭೌತಿಕ ಜಗತ್ತು ಮತ್ತೆ ಆಧ್ಯಾತ್ಮಿಕ ಜಗತ್ತು 2 ಭಾಗಗಳು. ಭೌತಿಕ ಜಗತ್ತು 1/4 ಕಾಲು ಭಾಗ ಇದೆ, ಮತ್ತೆ ಆಧ್ಯಾತ್ಮಿಕ ಜಗತ್ತು 3/4 ಭಾಗ ಇದೆ. ಈ ಭೌತಿಕ ಜಗತ್ತು ಮತ್ತೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ವ್ಯತ್ಯಾಸ. ಭೌತಿಕ ಜಗತ್ತಿನಲ್ಲಿ ಎಲ್ಲವೂ ಅಶಾಶ್ವತವಾಗಿದೆ, ಕ್ಷಣಿಕವಾಗಿದೆ, ಯಾವಾಗಲೂ ಅದು ಮಾರ್ಪಾಟಾಗ್ತಾ ಇರುತ್ತೆ. ಆಮೇಲೆ ಆಧ್ಯಾತ್ಮಿಕ ಜಗತ್ತು ಶಾಶ್ವತವಾಗಿರುತ್ತೆ, ಅಲ್ಲಿ ಯಾವಾಗಲೂ ಆನಂದವೇ ಆನಂದ ಇರುತ್ತೆ. ಸೊ ಈ ರೀತಿ ಆಧ್ಯಾತ್ಮಿಕ ಜಗತ್ತು ಮತ್ತು ಭೌತಿಕ ಜಗತ್ತು ಎಲ್ಲವೂ ಭಗವಂತನಿಂದಾನೇ ಬರ್ತಾ ಇದೆ, ಕೃಷ್ಣನಿಂದ ಎಲ್ಲವೂ ಬರ್ತಾ ಇದೆ. ಭಗವಂತ ಹೇಳ್ತಾರೆ ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತತೆ. ಭಗವಂತ ಹೇಳ್ತಾರೆ 10ನೇ ಅಧ್ಯಾಯ 8ನೇ ಶ್ಲೋಕದಲ್ಲಿ, ಅಹಂ ಸರ್ವಸ್ಯ ಪ್ರಭವೋ, ಎಲ್ಲಾ ಸೃಷ್ಟಿಗಳು ಆಧ್ಯಾತ್ಮಿಕ ಆಗಿರ್ಬೋದು ಭೌತಿಕ ಆಗಿರ್ಬೋದು ಎಲ್ಲ ಸೃಷ್ಟಿಗಳು ಯಾರಿಂದ ಬರ್ತಾ ಇದೆ? ಮತ್ತ ಸರ್ವಂ, ಎಲ್ಲವೂ ನನ್ನಿಂದ ಬರ್ತಾ ಇದೆ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಆಮೇಲೆ ಈ ಬ್ರಹ್ಮಾಂಡದಲ್ಲಿ ರಚನೆ ಯಾರಿಂದ ಆಗ್ತದೆ? ಬ್ರಹ್ಮದೇವರಿಂದ ಆಗ್ತದೆ, ಪಾಲನೆ ವಿಷ್ಣುವಿನಿಂದ ಆಗ್ತದೆ, ವಿನಾಶ ಶಿವನಿಂದ ಆಗ್ತದೆ. ನೋಡಿ, ಎಲ್ಲಾ ಬ್ರಹ್ಮಾಂಡಗಳು ಭೌತಿಕ ಶಕ್ತಿ ಇಲ್ಲ ಪ್ರಕೃತಿಯ ಸ್ವರೂಪ ಆಗಿದೆ. ನೋಡಿ, ಈ ಬ್ರಹ್ಮಾಂಡಗಳೆಲ್ಲವೂ ಭೌತಿಕ ಜಗತ್ತಿನಲ್ಲಿ ಬರುತ್ತೆ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಬ್ರಹ್ಮಾಂಡಗಳೆಲ್ಲ ಇಲ್ಲ, ಅದೆಲ್ಲವೂ ಶಾಶ್ವತ ಜಗತ್ತು. ಈ ಭೌತಿಕ ಜಗತ್ತಿನಲ್ಲಿ ಮಾತ್ರ ಬ್ರಹ್ಮಾಂಡಗಳು ಬರುತ್ತೆ. ನಾನು ಮೊದಲನೇ ಚಿತ್ರ ತೋರಿಸಿದೆ ತಮ್ಮೆಲ್ಲರಿಗೂ,
ಹೇಗೆ ಮಹಾವಿಷ್ಣುವಿನಿಂದ ಎಲ್ಲ ಬ್ರಹ್ಮಾಂಡಗಳು ಬರ್ತಾ ಇದೆ ಅಂತ. ಸೊ ಅವೆಲ್ಲವೂ ಪ್ರಕೃತಿಯ ಸ್ವರೂಪ ಆಗಿದೆ. ಆಮೇಲೆ ನೋಡಿ, ಒಂದು ಸೃಷ್ಟಿ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ವಿನಾಶ ಆದ್ಮೇಲೆ ಪ್ರಕೃತಿ ಏನಾಗೋಗ್ಬಿಡುತ್ತೆ ನೋಡಿ. ಒಂದು ಸೈಕಲ್ ಇದ್ದಾಗಿದ್ದು, ಸೃಷ್ಟಿ, ಪಾಲನೆ ಮತ್ತು ನಾಶ. ಇದಾದ್ಮೇಲೆ ಒಂದು ಸೈಕಲ್ ಆದ್ಮೇಲೆ ಪೂರ್ತಿ ತಣ್ಣಗಿರುತ್ತೆ. ಹೇಗೆ ಕೆಲವು ಬಾರಿ ನಾವು ನೋಡ್ಬೋದು, ಯಾರಾದ್ರೂ ಬಿಸ್ನೆಸ್ ಶಾಪ್ ಇದೆ, ಆ ಶಾಪ್ಗೆ ಏನ್ ಮಾಡ್ತಾರೆ, ಬೆಳಿಗ್ಗೆ ಹೋಗ್ತಾರೆ ಅವರು, ಶಟರ್ ಓಪನ್ ಮಾಡ್ತಾರೆ, ಆಮೇಲೆ ಎಲ್ಲ ಸೆಟಪ್ ಮಾಡ್ತಾರೆ, ಎಲ್ಲ ಕೆಲವು ವಸ್ತುಗಳೆಲ್ಲ ಆಚೆ ತಂದು ಡಿಸ್ಪ್ಲೇ ಮಾಡೋದಕ್ಕೆ ಇಡ್ತಾರೆ. ಆಮೇಲೆ ಕೆಲಸಗಳೆಲ್ಲ ಆಗುತ್ತೆ. ರಾತ್ರಿ ಹೋಗೋವಾಗ ಏನ್ ಮಾಡ್ತಾರೆ, ಎಲ್ಲ ಆಚೆ ಏನಿರೋ ವಸ್ತುಗಳೆಲ್ಲ ಒಳಗಡೆ ತಂದು ಇಡ್ತಾರೆ, ಆಮೇಲೆ ಶಟರ್ ಡೌನ್ ಮಾಡ್ತಾರೆ. ಹೌದಲ್ಲ? ಅದೇ ರೀತಿ ಭೌತಿಕ ಜಗತ್ತಿನ ಸೃಷ್ಟಿ, ಸ್ಥಿತಿ ಮತ್ತು ನಾಶ. ಸೃಷ್ಟಿ ಆಗುವಾಗ ಏನಾಗುತ್ತೆ, ಶಟರ್ ಓಪನ್ ಆಗುತ್ತೆ, ಮತ್ತೆ ಎಲ್ಲ ವಸ್ತುಗಳನ್ನ ತಂದಿರ್ತಾರೆ. ಅದಾದ್ಮೇಲೆ ಪೂರ್ತಿ ದಿನ ಸ್ಥಿತಿ ನಡೀತಾ ಇರುತ್ತೆ, ಅಂದ್ರೆ ಪಾಲನೆ ಪೋಷಣೆ ನಡೀತಾ ಇರುತ್ತೆ. ಅದಾದ್ಮೇಲೆ ಕೊನೆ ದಿನ ಏನಾಗುತ್ತೆ, ಎಲ್ಲ ವಾಪಸ್ ಒಳಗಡೆ ಇಟ್ಬಿಡೋದು, ಶಟರ್ ಡೌನ್ ಮಾಡೋದು, ಅಂದ್ರೆ ನಾಶ ಆಗುತ್ತೆ. ಈ ರೀತಿ ಒಂದು ಸೈಕಲ್ ಇದ್ದ ಹಾಗೆ ಇದು ಸೈಕಲ್ ನಡೀತಾ ಇರುತ್ತೆ. ಸೊ ಇದು ಒಂದು ಚಕ್ರ ಇದ್ದ ಹಾಗೆ ನೋಡಿ. ಪ್ರಕೃತಿ ಹೇಳ್ತಾ ಇದ್ರೆ ಇದು ಶಾಶ್ವತ, ಆದ್ರೆ ಭೌತಿಕ ಜಗತ್ತು ಶಾಶ್ವತ ಅಲ್ಲ. ನೋಡಿ, ಈ ಸೈಕಲ್ ಅನ್ನೋಂಥದ್ದನ್ನ ಹೇಳದ್ನಲ್ಲ, ಅದು ಶಾಶ್ವತವಾಗಿ ನಡೀತಾ ಇದೆ. ಸೃಷ್ಟಿ, ಸ್ಥಿತಿ ಮತ್ತು ಲಯ. ಅದಾದ್ಮೇಲೆ ಮತ್ತೆ ಸೃಷ್ಟಿ, ಸ್ಥಿತಿ, ಲಯ, ಮತ್ತೆ ಸೃಷ್ಟಿ, ಸ್ಥಿತಿ, ಲಯ. ಇದು ಸೈಕಲ್ ಯಾವಾಗ್ಲೂ ನಡೀತಾನೆ ಇರುತ್ತೆ. ಆದ್ರೆ ಭೌತಿಕ ಜಗತ್ತು ಈಗ ನಾವು ಹೇಗೆ ನೋಡ್ತಾ ಇದೀವಲ್ಲ, ಈ ರೀತಿ ಭೌತಿಕ ಜಗತ್ತೇ ಯಾವಾಗ್ಲೂ ಈ ರೀತಿ ಇರೋದಿಲ್ಲ. ನೋಡಿ, ಪ್ರತಿದಿನ ನಮ್ಮ ಭೌತಿಕ ಜಗತ್ತು ಚೇಂಜ್ ಆಗ್ತಾ ಇರುತ್ತೆ, ಬದಲಾವಣೆ ಆಗ್ತಾ ಇರುತ್ತೆ. ನಮ್ಮ ಮನೆನೇ ಬದಲಾವಣೆ ಆಗ್ತಾ ಇರುತ್ತೆ, ನಾವು ಇರುವಂತ ರೋಡ್ ಬದಲಾವಣೆ ಆಗ್ತಾ ಇರುತ್ತೆ, ನಾವು ಇರುವಂತ ನಗರ ಬದಲಾವಣೆ ಆಗ್ತಾ ಇರುತ್ತೆ. ಈ ಭೌತಿಕ ಜಗತ್ತಿನಲ್ಲಿ ಒಂದು ಶಾಶ್ವತ ಯಾವುದು ಅಂತ ಹೇಳಿದ್ರೆ ಬದಲಾವಣೆ ಅನ್ನುವಂಥದ್ದು ಒಂದು ಶಾಶ್ವತ. ಈ ಭೌತಿಕ ಜಗತ್ತಿನಲ್ಲಿ ಶಾಶ್ವತ ಅನ್ನುವಂಥದ್ದು ಒಂದೇ ಒಂದು ಅಂದರೆ ಅದು ಕಾನ್ಸ್ಟೆಂಟ್ ಚೇಂಜ್, ಅದು ಶಾಶ್ವತವಾಗಿ ನಡೀತಾ ಇರುತ್ತೆ. ಆದ್ರೆ ಪ್ರಕೃತಿ ಶಾಶ್ವತವಾಗಿದೆ, ಭಗವಂತನ ಶಕ್ತಿ ಶಾಶ್ವತ. ಆದ್ರೆ ಭೌತಿಕ ಜಗತ್ತು ಏನದು, ಆ ಪ್ರಕೃತಿಗೆ ಒಂದು ಸ್ವರೂಪ ಸಿಕ್ಕಿದೆ, ಅದು ಶಾಶ್ವತ ಅಲ್ಲ. ಅದಕ್ಕೋಸ್ಕರ ಈ ರೀತಿ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಇದಕ್ಕೆ ಒಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ನಾವು ನೋಡ್ತಾ ಇರ್ಬೋದು, ಮಣ್ಣು ಯಾವಾಗಲೂ ಶಾಶ್ವತವಾಗಿರುತ್ತೆ. ಮಡಿಕೆ ಶಾಶ್ವತವಾಗಿರೋದಿಲ್ಲ. ಅದು ಕೆಲವು ಬಾರಿ ಏನಾಗುತ್ತೆ, ಅದನ್ನ ಕುಂಬಾರ ಏನ್ ಮಾಡ್ತಾನೆ, ಅದಕ್ಕೊಂದು ರೂಪ ಕೊಡ್ತಾನೆ, ಆಮೇಲೆ ಅದನ್ನ ಬಿಸಿ ಮಾಡಿ ಕೆಲವು ವರ್ಷಗಳ ಕಾಲ ಇರುತ್ತೆ. ಅದಾದ್ಮೇಲೆ ಏನಾಗುತ್ತೆ, ಅದು ಎಲ್ಲಾದ್ರೂ ಬಿದ್ದೋಗ್ಬಿಡುತ್ತೆ, ಮತ್ತೆ ಒಡೆದೋಗ್ಬಿಡುತ್ತೆ, ಮತ್ತೆ ಅದು ಮಣ್ಣಿಗೆ ಹೋಗ್ಬಿಡುತ್ತೆ. ಮಣ್ಣು ಶಾಶ್ವತ, ಆದ್ರೆ ಮಡಿಕೆ ಅದಕ್ಕೆ ಒಂದು ನಿರ್ದಿಷ್ಟವಾದಂತ ಸಮಯ ಇರುತ್ತೆ, ಬದಲಾವಣೆ ಆಗ್ತಾ ಇರುತ್ತೆ. ಕುಂಬಾರ ಅವನು ಶಾಶ್ವತ. ನೋಡಿ, ಮಣ್ಣು ಪ್ರಕೃತಿ ಇದ್ದ ಹಾಗೆ, ಕುಂಬಾರ ಕೃಷ್ಣ ಇದ್ದ ಹಾಗೆ, ಮತ್ತೆ ಮಡಿಕೆ ಭೌತಿಕ ಜಗತ್ತಿದ್ದ ಹಾಗೆ. ಮಣ್ಣು ಶಾಶ್ವತ, ಪ್ರಕೃತಿ ಶಾಶ್ವತ, ಕುಂಬಾರ ಕೃಷ್ಣ ಅವನು ಶಾಶ್ವತ, ಮಡಿಕೆ ಭೌತಿಕ ಜಗತ್ತು, ಅದಕ್ಕೆ ಕೆಲವು ಸಲ ರೂಪ ಬರ್ತಾ ಇರುತ್ತೆ, ಮತ್ತೆ ಕೆಲವು ಸಲ ಅದರ ರೂಪ ಹೋಗ್ಬಿಡುತ್ತೆ, ನಾಶ ಆಗೋಗ್ಬಿಡುತ್ತೆ. ಈ ರೀತಿ ಸಂಪೂರ್ಣ ಭೌತಿಕ ಜಗತ್ತಿನ ಸೃಷ್ಟಿ, ಸ್ಥಿತಿ ಮತ್ತು ಲಯ ಆಗ್ತಾ ಇದೆ. ಅದಕ್ಕೋಸ್ಕರ ಹೇಳ್ತಾರೆ ಮಣ್ಣು ಶಾಶ್ವತ, ಪ್ರಕೃತಿ ಶಾಶ್ವತ, ಆಮೇಲೆ ಕೃಷ್ಣ ಅವನು ಶಾಶ್ವತ, ಆಮೇಲೆ ನಾವೆಲ್ಲ ಜೀವಿಗಳು, ನಾವು ಶಾಶ್ವತ. ಆದ್ರೆ ಭೌತಿಕ ಜಗತ್ತು, ನಮ್ಮ ಶರೀರ, ಅದು ಶಾಶ್ವತ ಅಲ್ಲ. ಇದು ಸ್ವಲ್ಪ ಕ್ಲಿಷ್ಟ ಆಗಿರ್ಬೋದು ತಮ್ಮೆಲ್ಲರಿಗೂ ಅರ್ಥ ಮಾಡ್ಕೊಳ್ಳೋದಕ್ಕೆ, ಆದ್ರೆ ಇದನ್ನ ನಾವು ಆದಷ್ಟು ಎಷ್ಟು ಬಾರಿ ಆಗುತ್ತೆ ನೀವು ಪ್ರಯತ್ನ ಪಡಿ ತಿಳ್ಕೊಳ್ಳೋದಕ್ಕೆ. ಇದಾದ್ಮೇಲೆ ನಮಗೆ ನಮ್ಮ ಜೀವನದಲ್ಲಿ ಎಷ್ಟೊಂದು ಇದನ್ನೆಲ್ಲ ತಿಳ್ಕೊಂಡು ನಮ್ಮ ಜೀವನದಲ್ಲಿ ಜ್ಞಾನ ಹೆಚ್ಚಾಗುತ್ತೆ. ಕೆಲವು ಬಾರಿ ನೀವು ಒಂದೇ ಸಲ ಇದನ್ನ ನೋಡಿದ್ರೆ ಅರ್ಥ ಆಗೋದಿಲ್ಲ, ಕೆಲವು ಸಲ ಮತ್ತೊಂದು 2-3 ಬಾರಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಆಮೇಲೆ ಇಲ್ಲಿ ತನಕ ನಾವು ಭೌತಿಕ ಜಗತ್ತಿನ ಬಗ್ಗೆ ಚರ್ಚೆ ಮಾಡಿದ್ವಿ, ಹೌದಲ್ಲ? ಭೌತಿಕ ಜಗತ್ತು ಅಶಾಶ್ವತವಾಗಿದೆ, ಇದು ಪ್ರಕೃತಿಯಿಂದ ಬರ್ತಾ ಇದೆ, ಭಗವಂತನ ಭೌತಿಕ ಪ್ರಕೃತಿಯಿಂದ ಬರ್ತಾ ಇದೆ. ಇದು ಇಲ್ಲಿ 3 ಜನ ಅಧಿಪತಿಗಳು, ತ್ರಿಮೂರ್ತಿಗಳು, ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ. ಸೃಷ್ಟಿ, ಸ್ಥಿತಿ, ಲಯ ಇದೊಂದು ಚಕ್ರದ ರೀತಿಯಲ್ಲಿ ನಡೀತಾ ಇರುತ್ತೆ. ಈಗ ಆಧ್ಯಾತ್ಮಿಕ ಜಗತ್ತಿನ ಬಗ್ಗೆ ನಾವು ನೋಡೋಣ, ಚರ್ಚೆ ಮಾಡೋಣ. ನೋಡಿ, ಭಗವಂತ ಹೇಳ್ತಾರೆ ಆಧ್ಯಾತ್ಮಿಕ ಜಗತ್ತಿನ ಲಕ್ಷಣಗಳು ಏನು ಅಂತ ಹೇಳಿ. ನೋಡಿ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಈ ಜಗತ್ತಿನಲ್ಲಿ ಏನೆಲ್ಲ ಇರುತ್ತಲ್ಲ, ಈ ಜಗತ್ತಿನಲ್ಲಿ ಎಲ್ಲವೂ ಅಶಾಶ್ವತ,
ಆದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಎಲ್ಲವೂ ಶಾಶ್ವತ. ಅಲ್ಲಿ ಯಾವುದು ಬದಲಾವಣೆ ಆಗೋದೇ ಇಲ್ಲ. ಅಲ್ಲಿ ನಮ್ಮ ಶರೀರಕ್ಕೂ ಜನ್ಮ ಇಲ್ಲ, ಮೃತ್ಯು ಇಲ್ಲ, ರೋಗ ಇಲ್ಲ ಮತ್ತು ಮುಪ್ಪು ಅನ್ನುವಂಥದ್ದಿಲ್ಲ. ನೋಡಿ ಭಗವಂತ ಹೇಳ್ತಾರೆ, ಪರಸ್ತಸ್ಮಾತ್ ಭಾವೋನ್ಯೋ ವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಭಗವಂತ ಹೇಳ್ತಾ ಇದ್ದಾರೆ, ಈ ಎಲ್ಲ ಭೌತಿಕ ಪ್ರಕೃತಿಯ ಮೇಲೆ ಮತ್ತೊಂದು ಪ್ರಕೃತಿ ಇದೆ. ಅದ್ಯಾವುದು ಅಂತ ಹೇಳಿದ್ರೆ ಅದು ಅವ್ಯಕ್ತ. ಅವ್ಯಕ್ತ ಅಂತ ಹೇಳಿದ್ರೆ ಅದು ಸೃಷ್ಟಿ ಸ್ಥಿತಿ ಲಯ ಇದರ ಮೇಲಿದೆ. ಅಂದ್ರೆ ಅದು ಯಾವಾಗ್ಲೂ ಶಾಶ್ವತವಾಗಿ ಇದ್ದೇ ಇರುತ್ತೆ. ಈ ಭೌತಿಕ ಜಗತ್ತಿನಲ್ಲಿ ಎಲ್ಲವೂ ಈ ಮಾರ್ಪಾಟ ಆಗ್ತಾನೆ ಇರುತ್ತೆ, ಬದಲಾವಣೆ ಆಗ್ತಾ ಇರುತ್ತೆ. ಆದ್ರೆ ಅದು ಶಾಶ್ವತವಾಗಿರುತ್ತೆ, ಅದಕ್ಕೂ ಅದು ನಿತ್ಯವಾದದ್ದು. ಮತ್ತು ಈ ವ್ಯಕ್ತ ಅವ್ಯಕ್ತ ಜಡವಸ್ತುಗಳನ್ನು ಮೀರಿದ್ದು, ಅದು ಪರಮ ಉನ್ನತವಾಗಿರುವಂಥದ್ದು, ಎಂದೂ ನಾಶವಾಗುವುದಿಲ್ಲ. ಈ ಜಗತ್ತಿನಲ್ಲಿರುವ ಎಲ್ಲವೂ ನಾಶವಾದಾಗ ಆ ಭಾಗವು ಇದ್ದಂತೆಯೇ ಇರುತ್ತದೆ. ಇದಕ್ಕೆ ಒಂದು ಉದಾಹರಣೆ ನಾನು ಕೊಡಬೇಕು ಅಂತ ಹೇಳಿದ್ರೆ, ಒಂದು ದಿನ ಒಂದು ಮನೆಯಿಂದ ತಾಯಿ ಏನ್ ಮಾಡ್ತಾ ಇದ್ಲು, ಒಂದು ಮಗುವನ್ನ ಗುರುಕುಲಕ್ಕೆ ಕಳಿಸ್ಕೊಡ್ತಾ ಇದ್ಲು. ಅವನು ಗುರುಕುಲಕ್ಕೆ ಹೋಗ್ತಾ ಇರುವಾಗ ಒಂದು ಅರಣ್ಯವನ್ನ ದಾಟಿ, ಅದರಿಂದ ಮಧ್ಯದಿಂದ ದಾಟಿ ಹೋಗಿ ಅವನು ಗುರುಕುಲಕ್ಕೆ ಹೋಗ್ಬೇಕಿತ್ತು. ಆಮೇಲೆ ಎಷ್ಟೋ ದಿನ ಇವನು ಈ ರೀತಿ ಹೋಗ್ತಾ ಇರುವಾಗ ಕೆಲವು ಸಲ ಇವನಿಗೆ ಭಯ ಆಗೋಗ್ಬಿಡೋದು. ಯಾಕೆಂದ್ರೆ ಅರಣ್ಯದಲ್ಲಿ ಎಷ್ಟೊಂದು ಪ್ರಾಣಿಗಳು, ಆಮೇಲೆ ಕೆಲವು ಕ್ರೂರವಾಗಿರುವಂತಹ ಪಕ್ಷಿಗಳು ಇವೆಲ್ಲ ಇರುತ್ತಲ್ಲ, ಆಮೇಲೆ ಕೆಲವು ಸಲ ಹಾವುಗಳೆಲ್ಲ, ಇದೆಲ್ಲ ನೋಡ್ಬಿಟ್ಟು ಅವನಿಗೆ ಭಯ ಆಗ್ಬಿಡ್ತಾ ಇತ್ತು. ಆಮೇಲೆ ಅವ್ರ ತಾಯಿಗೆ ಬಂದು ಹೇಳಿದ, ನಾನು ನಾಳೆಯಿಂದ ಶಾಲೆಗೆ ಹೋಗೋದಿಲ್ಲ ಅಂತ. ತಾಯಿ ಹೇಳಿದ್ಲು, ಯಾಕೆ ಅಂತ. ಯಾಕೆಂದ್ರೆ ನಾನು ಕಾಡಿನಲ್ಲಿ ಹೋಗ್ತಾ ಇರೋದು ನನಗೆ ತುಂಬ ಭಯ ಆಗೋಗ್ಬಿಡುತ್ತೆ. ಆಮೇಲೆ ತಾಯಿ ಹೇಳಿದ್ಲು, ನಿನ್ಗೆ ಯಾವಾಗ ಭಯ ಆಗುತ್ತಲ್ಲ ನಿನ್ನ ಅಣ್ಣನ ಕರಿ ಅಂತ. ಆಮೇಲೆ ಇವನ್ಗೆ ಅನ್ನಿಸ್ತು, ನಾನು ಒಬ್ಬನೇ ಮಗ ಅಲ್ಲ, ಮತ್ತೊಬ್ಬ ಇದ್ದಾನೆ. ಆಮೇಲೆ ಹೇಳ್ತಾ ಇದ್ದ, ಅವ್ರ ತಾಯಿ ಹೇಳಿದ್ರು, ನಿನ್ಗೆ ಅಣ್ಣ ಇದ್ದಾನೆ, ಅವನ ಹೆಸರು ಗೋಪಾಲ್ ಅಂತ, ನೀನು ಕರಿ, ಅವನು ಬಂದ್ಬಿಡ್ತಾನೆ ಅಂತ. ಆಮೇಲೆ ಇವನು ಹೋದ, ನಾಳೆ ಶಾಲೆಗೆ ಹೋಗೋವಾಗ ನಾನು ಗೋಪಾಲನ್ನ ಕರೀತೀನಿ ಅಂತ ಹೇಳಿ ಅವನು ಹೋಗ್ತಾ ಇದ್ದ. ಆ ದಿನ ಹೋಗ್ತಾ ಇರುವಾಗ ಅವನು ಅರಣ್ಯದನ್ನ ದಾಟೋಕಿನ ಮುಂಚೆ ಅವನು ಗೋಪಾಲ್ ಗೋಪಾಲ್ ಅಂತ ಹೇಳಿ ಅವನು ಕರೀತಾ ಇದ್ದ. ಆಗ ತಕ್ಷಣ ಒಂದು ಸುಂದರವಾಗಿರುವಂತಹ, ಈ ಚಿತ್ರದಲ್ಲಿ ನಾವು ನೋಡ್ತಾ ಇರ್ಬೋದಲ್ಲ, ಹೇಗೆ ತುಂಬಾ ಸುಂದರವಾಗಿರುವಂತಹ ಗೋಪಾಲ್ ಕೃಷ್ಣ, ಅವನು ಅಲ್ಲಿ ತಕ್ಷಣ ಪ್ರತ್ಯಕ್ಷ ಆಗೋಗ್ಬಿಟ್ಟ. ಪ್ರತ್ಯಕ್ಷನಾಗಿ ತುಂಬಾ ಸುಂದರವಾಗಿರುವಂತಹ, ಕೋಮಲವಾಗಿರುವಂತಹ ಶರೀರ, ಆಮೇಲೆ ತುಂಬ ಮೃದುವಾಗಿರುವಂತಹ ಮಾತು, ಮತ್ತೆ ತುಂಬ ಸ್ಮಿತ, ತುಂಬ ಪ್ರೇಮಮಯವಾಗಿರುವಂತಹ ನಗು ಮುಖ. ಇದನ್ನ ನೋಡಿದ ತಕ್ಷಣ ಅವನ ಹೃದಯದಲ್ಲಿದ್ದಂಥ ಭಯ ಎಲ್ಲ ಹಾರೋಯ್ತು. ಆಮೇಲೆ ಇವನು ಗೋಪಾಲನ ಜೊತೆ ಆ ಅರಣ್ಯ ದಾಟಿ ಹೋಗ್ತಾ ಇದ್ದ. ಈ ರೀತಿ ಪ್ರತಿದಿನ ಹೋಗೋದು ಬರೋದು ಇವನು ಗೋಪಾಲ್ ಜೊತೆನೆ ಮಾಡ್ತಾ ಇದ್ದ. ಒಂದು ದಿನ ಏನಾಯ್ತು, ಅವರ ಗುರುಕುಲದಲ್ಲಿ ವ್ಯಾಸ ಪೂಜಾ ಅಂದ್ರೆ ಗುರು ಪೂರ್ಣಿಮಾ. ಆ ಗುರು ಪೂರ್ಣಿಮಾ ದಿನ ಬಂದಾಗ ಎಲ್ಲರಿಗೂ ಕೇಳಿದ್ರು, ನೀವು ಏನಾದ್ರು ಗುರುದಕ್ಷಿಣೆ ತಗೊಂಡ್ಬರ್ಬೇಕು ಅಂತ. ಆಮೇಲೆ ಈ ಸಣ್ಣ ಬಾಲಕ ಹೋದ, ಅವ್ರ ತಾಯಿ ಕೇಳ್ದ, ಅಮ್ಮ ನಾಳೆ ಗುರು ಪೂರ್ಣಿಮಾ ಅಂತೆ, ನಾ ಏನಾದ್ರು ತಗೊಂಡು ಹೋಗ್ಬೇಕಂತೆ. ತಾಯಿ ಹೇಳಿದ್ಲು, ನಾವು ತುಂಬಾ ಬಡವರು, ನಾವೇನ್ ಕೊಡೋದಕ್ಕಾಗತ್ತೆ, ನೀನ್ ಗೋಪಾಲನ ಕೇಳು, ಅವನೇನಾದ್ರು ಕೊಟ್ರೆ ನೀನು ಅದನ್ನ ತಗೊಂಡು ಹೋಗು ಅಂತ. ಆಮೇಲೆ ಅವನು ಹೋದ, ಗೋಪಾಲನ ಕೇಳಿದ. ಗೋಪಾಲ ಒಂದು ಸಣ್ಣ ಬಟ್ಲು, ಆ ಬಟ್ಲಿನಲ್ಲಿ ಮೊಸರನ್ನ ಕೊಟ್ಟ. ಆಮೇಲೆ ಇದನ್ನ ತಗೊಂಡು ಹೋಗಿ ಅವರ ಗುರುಗಳಿಗೆ ಕೊಟ್ಟರು. ಆಮೇಲೆ ಗುರುಗಳು ಹೇಳಿದ್ರು, ಇಷ್ಟು ಸಣ್ಣ ಬಟ್ಲಿನಲ್ಲಿ ಇಷ್ಟು ಮೊಸರು ಯಾರಿಗಂತ ಕೊಡೋದು ಅಂತ ಹೇಳಿ ಅವನಿಗೆ ಬೈದ್ರು. ಅದಾದ್ಮೇಲೆ ಆಯ್ತು ಅಂತ ಹೇಳಿ ಆ ಬಟ್ಲಲ್ಲಿರೋ ಮೊಸರನ್ನ ಅವ್ರೇನ್ ಮಾಡಿದ್ರು, ಒಂದು ಪಾತ್ರೆನಲ್ಲಿ ಹಾಕಿದ್ರು. ಅದಾದ್ಮೇಲೆ ಮತ್ತೆ ತೆಗಿತಾರೆ, ಮತ್ತೆ ಪಾತ್ರೆಯಲ್ಲಿ ಮತ್ತೆ ಮೊಸರಿದೆ. ಆಮೇಲೆ ಮತ್ತೆ ಹಾಕ್ತಾರೆ, ಮತ್ತೆ ಮೊಸರಿರುತ್ತೆ. ಈ ರೀತಿ ನೋಡ್ತಾ ಇದ್ರೆ ಅವ್ರಿಗೆ ಆಶ್ಚರ್ಯ ಆಗ್ಬಿಡ್ತು. ಆಮೇಲೆ ಗುರುಗೆ ಗೊತ್ತಾಗತ್ತೆ, ಇದು ಸಾಮಾನ್ಯವಾಗಿರುವಂತಹ ವಸ್ತು ಅಲ್ಲ. ಈ ಭೌತಿಕ ಜಗತ್ತಿನಲ್ಲಿ ಎಲ್ಲವೂ ನಾಶ ಆಗೋಗ್ಬಿಡುತ್ತೆ, ಮತ್ತೆ ಎಲ್ಲ ಮುಗ್ದೋಗ್ಬಿಡುತ್ತೆ. ಆದ್ರೆ ಇದು ಆಧ್ಯಾತ್ಮಿಕ ವಸ್ತು. ತಕ್ಷಣ ಈ ಬಾಲಕನಿಗೆ ಕೇಳಿದ್ರು, ನೀನು ಎಲ್ಲಿಂದ ಇದು ಮೊಸರನ್ನ ತಗೊಂಡ್ಬಂದಿದ್ದು ಅಂತ. ಆಮೇಲೆ ಇವನು ಹೇಳ್ದ, ನಮ್ಮಣ್ಣ ಕೊಟ್ಟ ಅಂತ. ಯಾರು ನಿಮ್ಮಣ್ಣ? ಗೋಪಾಲ್ ಅಂತ ಹೆಸರು. ಆಮೇಲೆ ಗುರು ಕೇಳಿದ್ರು, ಆ ಗೋಪಾಲ್ ಹೇಗೆ ಕಾಣಿಸ್ತಾನೆ ಹೇಳು. ಆಮೇಲೆ ಅವನು ವರ್ಣನೆ ಮಾಡ್ದ. ಆಮೇಲೆ ಗೊತ್ತಾಯ್ತು,
ಇವನಿಗೆ ಸಾಕ್ಷಾತ್ ಕೃಷ್ಣನ ದರ್ಶನ ಆಗಿದೆ ಅಂತ. ಆಮೇಲೆ ಗುರು ಹೇಳಿದ್ರು, ನನಗೂ ನೀನು ತೋರಿಸ್ತೀಯಾ ಅಂತ ಹೇಳಿ ಹೇಳಿದ್ರು. ಅವನು ಹೇಳ್ದ, ತೋರಿಸ್ತೀನಿ ಅಂತ ಹೇಳಿ ಅವನ ಅರಣ್ಯಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅವನು ಗೋಪಾಲ್ ಗೋಪಾಲ್ ಅಂತ ಹೇಳಿ ಕರಿತಾ ಇದ್ದ. ಆದರೆ ಗೋಪಾಲ್ ಬಂದಿಲ್ಲ. ಎಷ್ಟೊತ್ತಾಯ್ತು, ಬಂದೇ ಇಲ್ಲ. ಆಮೇಲೆ ಇನ್ನೂ ಜೋರಾಗಿ ಇವನು ಕರೆಯೋದು ಪ್ರಾರಂಭ ಮಾಡ್ದ. ಆಮೇಲೆ ಎಷ್ಟೋ ಸಮಯ ಆದಮೇಲೆ ಒಂದು ಆಕಾಶವಾಣಿ ಬಂತು. ಆಕಾಶವಾಣಿನಲ್ಲಿ ಹೇಳಿದ್ರು, ನಾನು ಯಾವಾಗಲೂ ಯಾರ ಹೃದಯದಲ್ಲಿ ಶ್ರದ್ಧೆ ಇರುತ್ತೆ ಅವ್ರಿಗೆ ಮಾತ್ರ ಕಾಣಿಸ್ಕೊಳ್ತೀನಿ. ಆಮೇಲೆ ನಿಮ್ಮ ತಾಯಿ ಇದಾರಲ್ಲ, ಅವಳು ನನ್ನ ತುಂಬ ಆತ್ಮೀಯವಾಗಿರುವಂತಹ ಭಕ್ತೆ. ಅದಕ್ಕೋಸ್ಕರ ನಾನು ನಿನ್ನ ಜೊತೆ ಬರ್ತಾ ಇದ್ದೆ, ನಿನ್ನ ಕಾಣಿಸ್ಕೊಳ್ತಾ ಇದ್ದೆ, ನಿನ್ನ ಜೊತೆ ಆಟ ಆಡ್ತಾ ಇದ್ದೆ. ಆದರೆ ನಿಮ್ಮ ಗುರುಗಳಿದಾರಲ್ಲ, ಅವರಿಗೆ ನನ್ನಲ್ಲಿ ಶ್ರದ್ಧೆ ಇಲ್ಲ. ಅವರಿಗೆ ಜ್ಞಾನ ಇದೆ, ಆದರೆ ನನ್ನಲ್ಲಿ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ ಮತ್ತು ಶ್ರದ್ಧೆ ಇಲ್ಲ. ಅದಕ್ಕೋಸ್ಕರ ನಾನು ಅವರಿಗೆ ಕಾಣಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ಆಕಾಶವಾಣಿ ಮುಗ್ದೋಯ್ತು. ಇದನ್ನ ಕೇಳಿದ ತಕ್ಷಣ ಗುರುಗಳಿಗೆ ತುಂಬ ಬೇಜಾರಾಗೋಗ್ಬಿಡುತ್ತೆ. ನಾನು ಎಷ್ಟೊಂದು ಪಂಡಿತನಾಗಿದ್ದೀನಿ, ಎಲ್ಲ ಜ್ಞಾನ ಪಡ್ಕೊಂಡಿದ್ದೀನಿ, ಆದರೆ ನನಗೆ ಭಗವಂತನಲ್ಲಿ ಭಕ್ತಿ ಇಲ್ಲ. ಅದಕ್ಕೋಸ್ಕರ ನನಗೆ ಆ ಆಧ್ಯಾತ್ಮಿಕ ಭಗವಂತನ ಸ್ವರೂಪ ನನಗೆ ಕಾಣಿಸ್ತಾ ಇಲ್ಲ. ನಾ ಯಾಕೆ ಇದನ್ನ ಹೇಳಿದ್ದು ಅಂತ ಹೇಳಿದ್ರೆ, ಆ ಬಟ್ಲನಲ್ಲಿ ಕೃಷ್ಣ ಕೊಟ್ಟನಲ್ಲ, ಅದೇನಿತ್ತದು, ಅದು ಆಧ್ಯಾತ್ಮಿಕ ವಸ್ತುವಾಗಿತ್ತು. ಅದಕ್ಕೋಸ್ಕರ ಅದು ಯಾವಾಗಲೂ ಅದು ನಾಶ ಆಗ್ತಾ ಇರಲಿಲ್ಲ. ಅದೇ ಆಧ್ಯಾತ್ಮಿಕ ಜಗತ್ತಿನ ಲಕ್ಷಣ ಅಂದ್ರೇನೆ ಆ ರೀತಿ. ಅದು ಯಾವಾಗಲೂ ಶಾಶ್ವತವಾಗಿಯೇ ಇರುತ್ತೆ, ಅದು ನಾಶ ಆಗೋದೇ ಇಲ್ಲ. ಅದಷ್ಟೇ ಅಲ್ಲ, ಈಗ ನೋಡಿ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಭಗವಂತ ತುಂಬ ಯಥೇಚ್ಛವಾಗಿ ಎಷ್ಟೊಂದು ಲೀಲೆಗಳನ್ನ ಮಾಡ್ತಾ ಇರ್ತಾರೆ. ಗೋವುಗಳ ಜೊತೆ, ಬೇರೆ ಬೇರೆ ಗೋಪಾಲಕರ ಜೊತೆ, ಪ್ರಾಣಿ ಪಕ್ಷಿಗಳ ಜೊತೆ. ಅಲ್ಲಿ ಯಾರು ಕೆಲಸ ಮಾಡೋದು ಬೇಕಿಲ್ಲ. ಈ ಜಗತ್ತಿನಲ್ಲಿ ನೋಡಿ, ನಾವು ಕೆಲಸ ಮಾಡದೆ ಇರೋದಕ್ಕಾಗೋದಿಲ್ಲ. ನಾವು ಕೆಲಸ ಮಾಡೋಕೆ ಹೋದ್ರೆ ಯಾವಾಗಲೂ ಬಾಸ್ ಇರ್ತಾರೆ, ಅವರು ನಮಗೆ ಏನಾದ್ರು ಕೆಲಸ ಕೊಡ್ತಾ ಇರ್ತಾರೆ. ಆದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಬರೀ ಪ್ಲೇ. ಅಲ್ಲಿ ಯಾವಾಗಲೂ ಎಲ್ಲರೂ ಆಟ ಆಡ್ತಾ ಇರ್ತಾರೆ. ಯಾಕೆಂದ್ರೆ ಈ ಜಗತ್ತಿನಲ್ಲಿ ಕೆಲಸ ಯಾಕೆ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಹೊಟ್ಟೆ ಪಾಡೋದಕ್ಕೋಸ್ಕರ ಮಾಡ್ಬೇಕು, ಏನಾದ್ರು ಪಡ್ಕೊಳ್ಳೋದಕ್ಕೋಸ್ಕರ ಮಾಡ್ಬೇಕು. ಆದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಪಡ್ಕೊಳ್ಳೋದು ಏನು ಬೇಕೇ ಇಲ್ಲ, ಯಾಕಂದ್ರೆ ಎಲ್ಲವೂ ಇರುತ್ತೆ. ಆಮೇಲೆ ಅಲ್ಲಿ ಹೊಟ್ಟೆ ಹಸು ಅನ್ನೋಂಥದ್ದೇ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ನಿದ್ದೆ ಮಾಡ್ಬೇಕು ಅನ್ನೋಂಥದ್ದು ಇರೋದಿಲ್ಲ, ಊಟ ಮಾಡ್ಬೇಕು ಅನ್ನೋಂಥದ್ದು ಇರೋದಿಲ್ಲ. ಅಲ್ಲಿ ಜೀವನ ತುಂಬಾ ಯಾವಾಗಲೂ ಸಂತೋಷ ಭರಿತವಾಗಿರುತ್ತೆ. ಅದಷ್ಟೇ ಅಲ್ಲ ನೋಡಿ, ಆಧ್ಯಾತ್ಮಿಕ ಜಗತ್ತಿನ ಇನ್ನೂ ಲಕ್ಷಣಗಳೆಲ್ಲ ಏನು ಅಂತ ಹೇಳಿದ್ರೆ, ಅವ್ಯಕ್ತೋಕ್ಷರ ಇತ್ಯುಕ್ತ ತಮಾಹು ಪರಮಾಂ ಗತಿಂ ಯ ಪ್ರಾಪ್ಯನ ನಿವರ್ತಂತೆ ತದ್ಧಾಮ ಪರಮಮ್ಮ. ಭಗವಂತ ಹೇಳ್ತಾರೆ, ಯಾವುದನ್ನು ವೇದಾಂತಿಗಳು ಅವ್ಯಕ್ತ ಮತ್ತು ಅಕ್ಷರ ಅಂದ್ರೆ ಚ್ಯುತಿರಹಿತ ಎಂದು ವರ್ಣಿಸುತ್ತಾರೋ, ಯಾವುದನ್ನು ಪರಮಗತಿ ಎಂದು ತಿಳಿಯುತ್ತಾರೋ, ಯಾವ ಸ್ಥಾನವನ್ನು ಒಮ್ಮೆ ಸೇರಿದರೆ ಮನುಷ್ಯನು ಎಂದೂ ಹಿಂದಿರುಗೋದಿಲ್ಲವೋ ಅದು ನನ್ನ ಪರಮ ನಿವಾಸ. ಅಂದ್ರೆ ಭಗವಂತ ಹೇಳ್ತಾರೆ, ಈ ಜಗತ್ತಿನಲ್ಲಿ ನಾವು ಯಾವಾಗಲೂ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಆದ್ರೆ ಭಗವಂತ ಹೇಳ್ತಾರೆ, ಆದ್ರೆ ನನ್ನ ಜಗತ್ತಿಗೆ ಯಾರಾದ್ರೂ ಬಂದ್ರೆ ಅವ್ರಿಗೆ ಮತ್ತೆ ರಿಟರ್ನ್ ಟಿಕೆಟ್ ಇಲ್ಲ, ಅವ್ರು ಯಾವಾಗಲೂ ಅಲ್ಲಿ ಶಾಶ್ವತವಾಗಿರ್ಬೋದು. ಅಂದ್ರೆ ನಾವು ಭಗವಂತನ ಧಾಮದಲ್ಲಿ ಏನಾದ್ರೂ ಹೋದ್ರೆ ಅದು ಶಾಶ್ವತವಾದಂತ ಆನಂದದ ಸ್ಥಳ. ಅಲ್ಲಿಗೆ ಹೋದ್ಮೇಲೆ ಮತ್ತೆ ಯಾರಿಗೂ ಈ ಮತ್ತೊಂದ್ಸಲ ಭೌತಿಕ ಜಗತ್ತಿಗೆ ದುಃಖಮಯ ಸ್ಥಾನಕ್ಕೆ ಬರೋದಕ್ಕೆ ಯಾರಿಗೂ ಇಷ್ಟ ಆಗೋದಿಲ್ಲ. ನ ತದ್ಭಾಷಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಮ್ಮ. ಭಗವಂತ ಹೇಳ್ತಾರೆ, ಆ ನನ್ನ ಲೋಕಗಳಲ್ಲಿ ಎಲೆಕ್ಟ್ರಿಸಿಟಿ ಬೇಕಿಲ್ಲ, ಆ ಲೋಕಗಳಲ್ಲಿ ಪವರ್ ಕಟ್ ಆಗೋದೇ ಇಲ್ಲ, ಆದರೆ ಯಾವಾಗಲೂ ಬೆಳಕಿದ್ದೇ ಇರುತ್ತೆ. ಅಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಒಂದು ಸಲ ಸೂರ್ಯಾಸ್ತಮ ಏನಾದ್ರು ಆಗೋಗ್ಬಿಟ್ರೆ ಆಗ ಮತ್ತೊಮ್ಮೆ ನಾವು ನೋಡೋದಕ್ಕಾಗೋದಿಲ್ಲ. ಆಗ ನಮಗೆ ಸೆಪರೇಟ್ ಮತ್ತೊಂದು ಎನರ್ಜಿ ರಿಸೋರ್ಸ್ ಬೇಕು. ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಈ ರೀತಿ ಯಾವುದು ಕೊರತೆಗಳೇ ಇರೋದಿಲ್ಲ. ಆಮೇಲೆ ಯಾರು ಆ ಭಗವಂತನ ಧಾಮಕ್ಕೆ ಹೋಗ್ತಾರೆ ಮತ್ತೆ ಅಲ್ಲಿ ವಾಪಸ್ ಬರೋದಿಲ್ಲ. ಈ ರೀತಿ ನೋಡಿ ಭಗವಂತ ಬಾರಿ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ. ಈ ಜಗತ್ತಿನಲ್ಲಿ ಯಾವ್ದಾದ್ರು ಒಂದು ಕಂಪನಿ ಏನ್ ಮಾಡುತ್ತೆ, ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇರುತ್ತೆ ಅವರ ಪ್ರಾಡಕ್ಟ್ ಸೇಲ್ ಮಾಡೋದಕ್ಕೆ. ಭಗವಂತನ ಏನ್ ಮಾಡ್ತಾ ಇದ್ದಾರೆ, ಆಧ್ಯಾತ್ಮಿಕ ಜಗತ್ತಿನ ಬಗ್ಗೆ ಬಂದು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಎಷ್ಟೊಂದು ಲೀಲೆಗಳನ್ನ ಮಾಡ್ತಾರೆ. ಆಮೇಲೆ ಎಲ್ಲಾ ಜೀವಿಗಳಿಗೂ ಹೇಳ್ತಾರೆ, ನೀವು ಈ ರೀತಿ ಲೀಲೆಗಳಲ್ಲಿ ಭಾಗವಹಿಸ್ಬೇಕು ಅಂತ ಹೇಳಿದ್ರೆ ನನ್ನ ಧಾಮಕ್ಕೆ ಬನ್ನಿ. ಆಮೇಲೆ ಅಲ್ಲಿಗೆ ಒಂದ್ಸಲ ಬಂದ್ಮೇಲೆ ಯಾರಿಗೂ ಮತ್ತೊಂದು ಯಾವುದೇ ರೀತಿಯ ದುಃಖಮಯ ಜೀವನ ಇರೋದಿಲ್ಲ. ಈಗ ಆಧ್ಯಾತ್ಮಿಕ ಜಗತ್ತಿನ ಇನ್ನೂ ಕೆಲವು ಲಕ್ಷಣಗಳು.
ನೋಡಿ, ನಶ್ವರ ಭೌತಿಕ ಜಗತ್ತಿನ ಆಚೆ ಶಾಶ್ವತವಾದಂತ ಒಂದು ಧಾಮ ಇದೆ. ಅದು ಭೌತಿಕ ಜಗತ್ತು ನಾಶ ಆದರೂ ಅದು ನಾಶ ಆಗೋದಿಲ್ಲ. ಆಮೇಲೆ ಅದು ನಿರಂತರ ಸ್ಥಾನವಾಗಿದೆ. ಅದು ಭಗವಂತನ ಕೃಷ್ಣನ ಪರಮಧಾಮ. ಗೋಲೋಕ ಏವ ನಿಜಧಾಮ್ನಿ. ಅಂದ್ರೆ ಭಗವಂತ ಹೇಳ್ತಾರೆ ಅದು ನನ್ನ ನಿಜಧಾಮ. ಬ್ರಹ್ಮ ಸಂಹಿತೆಯಲ್ಲೂ ಭಗವಂತ ಹೇಳ್ತಾ ಇದ್ದಾರೆ ಗೋಲೋಕ ಏವ ಅಂತ ಹೇಳಿ ಭಗವಂತ ಹೇಳಿದರೆ ಅದು ನನ್ನ ನಿಜವಾದ ಮನೆ. ಆಮೇಲೆ ಯಾರಿಗೆ ಆ ಸ್ಥಾನವು ಪ್ರಾಪ್ತವಾಗುತ್ತದೆಯೋ ಅಂತವರು ಭೌತಿಕ ಜಗತ್ತಿಗೆ ಮತ್ತೆ ಬರುವುದಿಲ್ಲ. ಈಗ ಮತ್ತೆ ನೋಡಿ ಇನ್ನೇ ಹೇಳ್ತಾ ಇದ್ದಾರೆ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅನಂತ ಆಧ್ಯಾತ್ಮಿಕ ಗ್ರಹ ಲೋಕಗಳಿವೆ. ಈ ಜಗತ್ತಿನಲ್ಲಿ ಎಷ್ಟೊಂದು ಗ್ರಹಗಳು ಹೇಗಿದೆ, ಅದೇ ರೀತಿ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಎಷ್ಟೊಂದು ಗ್ರಹಗಳಿದೆ. ಪ್ರತಿಯೊಂದು ಲೋಕವು ವಿಶಾಲವಾಗಿದೆ. ಅದನ್ನ ವೈಕುಂಠ ಅಂತ ಹೇಳ್ತಾರೆ. ವೈಕುಂಠ ಶಬ್ದದ ಅರ್ಥ ಏನು? ಕುಂಠ ಅಂತ ಹೇಳಿದ್ರೆ ದುಃಖ, ಸಂಕಟ. ಆದ್ರೆ ವೈಕುಂಠ ಅಂದರೆ ಎಲ್ಲಿ ಸಂಕಟ ಇಲ್ಲ. ವೆಂಕಟ ನಾವು ಹೇಳ್ತೀವಲ್ಲ, ವೆಂಕಟ ತಿರುಪತಿ ಬಾಲಾಜಿ. ವೆಂಕಟ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ, ಯಾರು ಕಟ್ ಮಾಡ್ತಾರೆ, ಏನೆಲ್ಲ ನಮ್ಮೆಲ್ಲರ ಜೀವನದಲ್ಲಿ ಏನೆಲ್ಲ ಸಮಸ್ಯೆಗಳಿರುತ್ತಲ್ಲ ಅದನ್ನ ಕಟ್ ಮಾಡೋರು, ಅವ್ರನ್ನ ವೆಂಕಟ ಅಂತ ಹೇಳ್ತಾರೆ. ವೈಕುಂಠ ಅಂತ ಹೇಳಿದ್ರೆ ಯಾವ ಪ್ರದೇಶದಲ್ಲಿ ಯಾವುದೇ ರೀತಿಯ ಕುಂಠಗಳಿಲ್ಲ. ಆಮೇಲೆ ಅದರಲ್ಲಿ ಎಲ್ಲಕ್ಕಿಂತ ಮಹತ್ವದ, ಎಲ್ಲಕ್ಕಿಂತ ಹಿರಿದಾದ ಲೋಕವೆಂದರೆ ಗೋಲೋಕ ವೃಂದಾವನ. ಆದ್ರೆ ಎಲ್ಲಾ ಲೋಕಗಳಲ್ಲಿ, ವೈಕುಂಠ ಲೋಕಗಳಲ್ಲಿ ತುಂಬಾ ಮೇಲಿನ ಸ್ಥಾನ ಯಾವುದಕ್ಕಿದೆ ಅಂತ ಹೇಳಿದ್ರೆ ಗೋಲೋಕ ವೃಂದಾವನಕ್ಕಿದೆ. ಅಲ್ಲಿ ಯಾರಿರ್ತಾರೆ? ದ್ವಿಭುಜ ಮುರಳೀಧರ ಕೃಷ್ಣನು ಇರ್ತಾನೆ. ಆ ಭಗವಂತ ಕೃಷ್ಣನು ತನ್ನನ್ನು ತಾನು ಅಸಂಖ್ಯವಾಗಿರುವಂತ ಚತುರ್ಭುಜ ವಿಷ್ಣು ರೂಪಗಳಲ್ಲಿ ವಿಸ್ತರಿಸಿಕೊಳ್ಳುತ್ತಾನೆ. ನಾನು ಹಿಂದಿನ ಚಿತ್ರದಲ್ಲಿ ತೋರಿಸಿದ್ದೆ ತಮಗೆ. ಈ ಚಿತ್ರದಲ್ಲಿ ನೋಡಿ ಹೇಗೆ ಕೃಷ್ಣ ಎಷ್ಟೊಂದು ವಿಷ್ಣುವಿನ ರೂಪದಲ್ಲಿ ವಿಸ್ತಾರ ಮಾಡಿಕೊಂಡ್ರು. ಅದೇ ರೀತಿ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಭಗವಂತ ಕೃಷ್ಣ ಏನ್ ಮಾಡಿದ್ದಾನೆ, ಎಷ್ಟೊಂದು ವಿಷ್ಣುಗಳನ್ನ ರೂಪವನ್ನ ತಗೊಂಡಿದ್ದಾರೆ. ಅದರಲ್ಲಿ ಪ್ರತಿಯೊಬ್ಬ ವಿಷ್ಣು ಒಂದೊಂದು ವೈಕುಂಠ ಲೋಕಗಳಲ್ಲಿ ಗ್ರಹದಲ್ಲಿ ಇರ್ತಾರೆ. ಎಷ್ಟೊಂದು ಆ ಒಂದೊಂದು ಕೃಷ್ಣನಿಗೆ ಆಮೇಲೆ ವಿಷ್ಣುವಿಗೆ ಅಸಂಖ್ಯಾತ ಭಕ್ತರು ಮತ್ತು ಅವರೆಲ್ಲರೂ ಅವರ ಆಧ್ಯಾತ್ಮಿಕ ಶರೀರದಲ್ಲಿ ಇರ್ತಾರೆ. ಆ ಭಗವಂತನ ಜೊತೆ ವಾಸ ಮಾಡ್ತಾರೆ ಮತ್ತು ಭಕ್ತಿ ಭಾವನೆಯಿಂದ ಆ ಭಗವಂತನ ಸೇವೆ ಮಾಡ್ತಾ ಆ ಭಗವಂತನ ಸೇವೆಯಲ್ಲಿ ಅವರು ತುಂಬಾ ಅತ್ಯಧಿಕ ಆನಂದವನ್ನ, ದಿವ್ಯ ಆನಂದವನ್ನ ಅವರು ಅನುಭವಿಸ್ತಾ ಇರ್ತಾರೆ. ಈಗ ಕೃಷ್ಣನಿಗೂ ವಿಷ್ಣುವಿಗೂ ಏನು ವ್ಯತ್ಯಾಸ ಎಷ್ಟೋ ಜನ ಕೇಳ್ತಾರೆ. ಸಂಕ್ಷಿಪ್ತವಾಗಿ ಇಲ್ಲಿ ಹೆಚ್ಚು ವಿವರಣೆ ಕೊಡೋದಿಲ್ಲ. ಸಂಕ್ಷಿಪ್ತವಾಗಿ ಹೇಳಬೇಕು ಅಂದ್ರೆ ಕೃಷ್ಣನಿಗೂ ವಿಷ್ಣುವಿಗೂ ಏನು ವ್ಯತ್ಯಾಸ ಇಲ್ಲ. ಕೃಷ್ಣ ವಿಷ್ಣು ಎಲ್ಲರೂ ಒಂದೇ. ಈಗ ಒಂದು ಉದಾಹರಣೆ ಹೇಳಬೇಕು ಅಂದ್ರೆ, ಯಾವ್ದಾದ್ರು ಒಂದು ಕ್ಯಾಂಡಲ್ ಇರುತ್ತೆ ಅಂತ ಹೇಳ್ಕೊಳ್ಳಿ. ಆ ಒಂದು ಮೊದಲನೇ ಕ್ಯಾಂಡಲ್ಲು ಆಲ್ರೆಡಿ ದೀಪ ಬೆಳಗಿದೆ. ಇನ್ನೂ ಕೆಲವು ಕ್ಯಾಂಡಲ್ಗಳೆಲ್ಲ ನೀವು ಮೊದಲನೇ ಕ್ಯಾಂಡಲ್ ಇಂದ ಇನ್ನೂ 4-5 ಕ್ಯಾಂಡಲ್ಗಳನ್ನ ನೀವೇನಾದ್ರೂ ದೀಪ ಏನಾದ್ರು ಬೆಳಗಿಸಿದ್ರೆ ಏನಾಗುತ್ತೆ? ಮೊದಲನೇ ಕ್ಯಾಂಡಲ್ಗೂ ಎರಡನೇ ಕ್ಯಾಂಡಲ್ಗೂ ಏನಾದ್ರು ವ್ಯತ್ಯಾಸ ಇರುತ್ತೆ? ಏನೂ ಇಲ್ಲ. ಯಾಕಂದ್ರೆ ಎರಡರಲ್ಲೂ ಒಂದೇ ಸಮಾನವಾಗಿರೋಂಥ ಶಕ್ತಿ ಇದೆ. ಅದೇ ರೀತಿ ಕೃಷ್ಣ ಮತ್ತು ವಿಷ್ಣುವಿಗೂ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ಎಷ್ಟೊಂದು ಬಾರಿ ಬರುತ್ತೆ. ಆದ್ರೆ ಮೊದಲನೇ ಕ್ಯಾಂಡಲ್ ಎರಡನೇ ಕ್ಯಾಂಡಲ್ಗೆ ದೀಪ ಹೇಗೆ ಕೊಡ್ತು, ಅದೇ ರೀತಿ ಕೃಷ್ಣ ಮೂಲ ದೇವೋತ್ತಮ ಪುರುಷ, ಅವನಿಂದ ಎಷ್ಟೊಂದು ವಿಷ್ಣುಗಳು ಆಚೆ ಬರ್ತಾರೆ. ಅದನ್ನ ನಾನು ಹಿಂದೆ ಒಂದು ಚಿತ್ರದಲ್ಲಿ ತೋರಿಸಿದ್ದೆ ನಿಮಗೆ. ಅದೇ ರೀತಿ ಕೃಷ್ಣನಿಗೂ ವಿಷ್ಣುವಿಗೆ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಶಕ್ತಿಯಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ, ಆದ್ರೆ ರಸದಲ್ಲಿ ವ್ಯತ್ಯಾಸ ಇದೆ. ಅವರು ಮಾಡುವಂತ ಲೀಲೆಗಳಲ್ಲಿ ವ್ಯತ್ಯಾಸ ಇದೆ. ಅದಕ್ಕೋಸ್ಕರ ಕೃಷ್ಣನಿಗೆ ಏನು ಹೇಳ್ತಾರೆ, ಹಿ ಈಸ್ ಎ ಗಾಡ್ ಅಟ್ ಹೋಮ್. ಭಗವಂತ ಯಾವಾಗ ಮನೇಲಿ ಇರ್ತಾರೆ ಆಗ ಕೃಷ್ಣ. ಯಾಕಂದ್ರೆ ಮನೆಯಲ್ಲಿ ಯಾವಾಗ ಇರ್ತಾರಲ್ಲ ಆಗ ತುಂಬಾ ಕ್ಯಾಶುವಲ್ ಫ್ರೀ ಆಗಿರ್ತಾರೆ. ಆಮೇಲೆ ವಿಷ್ಣು ಈಸ್ ಗಾಡ್ ಅಟ್ ಆಫೀಸ್. ಅವರು ಹೇಗೆ ಯಾವಾಗ ಮನೆಯಲ್ಲಿ ಯಜಮಾನರು ಅವ್ರ ಆಫೀಸ್ಗೆ ಹೋದಾಗ ಹೇಗಿರ್ತಾರೆ, ತುಂಬಾ ಗಂಭೀರವಾಗಿರ್ತಾರೆ. ಅದೇ ರೀತಿ ಕೃಷ್ಣ ಯಾವಾಗ ಆಫೀಸ್ಗೆ ಹೋಗ್ತಾರೆ ಅಂತ ಹೇಳಿದ್ರೆ ಅವರು ಸಂಪೂರ್ಣ ಬ್ರಹ್ಮಾಂಡದ ಸೃಷ್ಟಿ ಲಯ ಸ್ಥಿತಿ ನಾಶ ಎಲ್ಲ ನೋಡ್ಕೊಳ್ಬೇಕು. ಆಗ ಅವರು ಆಫೀಸ್ ಡ್ಯೂಟಿನಲ್ಲಿ ಇದ್ದ ಹಾಗೆ, ಆಗ ಅವ್ರು ಗಂಭೀರವಾಗಿರ್ತಾರೆ. ಅದೇ ಭಗವಂತ ಕೃಷ್ಣ ಯಾವಾಗ ಗೋಲೋಕ ವೃಂದಾವನದಲ್ಲಿರ್ತಾರೆ ಆಗ ಅವರು ಗಾಡ್ ಅಟ್ ಹೋಮ್. ಅವ್ರು ಯಾವಾಗಲೂ ಆನಂದದಿಂದ ಬರೀ ಲೀಲೆಗಳನ್ನ ಮಾಡ್ತಾ ಮಾಡ್ತಾ ಕೊಳಲನ್ನ ಊದ್ತಾ ಅವರ ಭಕ್ತರ ಜೊತೆ ಆನಂದವನ್ನ ವಿನಿಮಯ ಮಾಡ್ತಾ ಇರ್ತಾರೆ. ಆಮೇಲೆ ನೋಡಿ, ನಾನು ಹೇಳ್ತಾ ಇದ್ನಲ್ಲ ಹೇಗೆ ಭಗವಂತನಿಂದ ಎಷ್ಟೊಂದು ವಿಸ್ತಾರಗಳು ಹೇಗೆ ಬರ್ತಾ ಇದೆ. ಕೃಷ್ಣನಿಂದ
ನಾವಿದನ್ನ ಹಿಂದೆನೂ ಒಂದು ಬಾರಿ ಚರ್ಚೆ ಮಾಡಿದ್ವಿ. ಕೃಷ್ಣನ ಬಲಗಡೆ ಭಾಗದಿಂದ ಬಲರಾಮರು ಬರ್ತಾರೆ. ಬಲರಾಮರಿಂದ ಚತುರ್ವ್ಯೂಹಗಳು, ವಾಸುದೇವ, ಸಂಕರ್ಷಣ, ಅನಿರುದ್ಧ ಮತ್ತು ಪ್ರದ್ಯುಮ್ನ. ಈ ರೀತಿ ಎಲ್ಲ ಇದು ಸ್ವಲ್ಪ ಕ್ಲಿಷ್ಟವಾಗಿದೆ. ನಿಮ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಆ ಕೃಷ್ಣನಿಂದ ಎಷ್ಟೊಂದು ವಿಸ್ತಾರಗಳು ಆದ್ಮೇಲೆ ಬರ್ತಾರೆ ಮಹಾವಿಷ್ಣು. ಈ ಮಹಾವಿಷ್ಣುವ ಚಿತ್ರವನ್ನೇ ನೀವೆಲ್ಲರೂ ನೋಡ್ತಾ ಇದ್ರಿ ಬಲಗಡೆ ಭಾಗದಲ್ಲಿ. ಅಲ್ಲಿ ನಾವು ನೋಡ್ತಾ ಇರ್ಬೋದು, ಆ ವಿಷ್ಣು ಮಹಾವಿಷ್ಣು ಏನ್ ಮಾಡ್ತಾ ಇದಾರೆ, ಅವ್ರು ಮಲ್ಕೊಂಡು ಶಂಖಚಕ್ರ ಗದಾ ಪದ್ಮ ಇದೆಲ್ಲವೂ ಕೈಯಲ್ಲಿ ಇಟ್ಕೊಂಡು ಅವರು ಮಲ್ಕೊಂಡಿದ್ದಾರೆ. ಎಲ್ಲಿ ಮಲ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಕಾರಣ ಸಾಗರದಲ್ಲಿ ಮಲ್ಕೊಂಡಿದ್ದಾರೆ. ಅವರ ರೋಮ ರಂಧ್ರಗಳಿಂದ ಏನ್ ಬರ್ತಾ ಇದೆ, ಎಷ್ಟೊಂದು ಬ್ರಹ್ಮಾಂಡಗಳು ಆಚೆ ಬರ್ತಾ ಇದೆ. ಆ ಮಹಾವಿಷ್ಣು ಯಾರು ಅಂದರೆ ಆ ಕೃಷ್ಣನ ಒಂದು ಸಣ್ಣ ವಿಸ್ತಾರ ಅಷ್ಟೇ. ಆ ಮಹಾವಿಷ್ಣು, ಕಾರಣೋದಕ ಶಾಯಿ ವಿಷ್ಣು ಎರಡು ಒಂದೇ. ಆ ಕಾರಣೋದಕ ಶಾಯಿ ವಿಷ್ಣುವಿನಿಂದ ಮತ್ತೊಂದು ವಿಷ್ಣು ಬರ್ತಾರೆ. ಈ ಹೆಸರನ್ನ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ನೋಡಿ, ಕಾರಣೋದಕ ಶಾಯಿ ವಿಷ್ಣು ಅಂತ ಹೇಳಿದ್ರೆ ಯಾವ ವಿಷ್ಣು ಶಾಯಿ ಅಂದರೆ ಶಯನ ಮಾಡ್ತಾ ಇದ್ದಾರೆ, ಶಾಯಿ. ಕಾರಣ ಉದಕ, ಕಾರಣ ಅನ್ನುವಂಥದ್ದು ಸಾಗರ ಹೆಸರು, ಉದಕ ಅಂತ ಹೇಳಿದ್ರೆ ನೀರು. ಕಾರಣೋದಕ ಸಾಗರದಲ್ಲಿ ಯಾರು ಶಯನ ಮಾಡ್ತಾ ಇದಾರೆ ಅವರನ್ನ ಕಾರಣೋದಕ ಶಾಯಿ ವಿಷ್ಣು ಅಂತ ಹೇಳ್ತೀವಿ. ಅದೇ ರೀತಿ ಆ ಕಾರಣೋದಕ ಶಾಯಿ ವಿಷ್ಣುವಿಂದ ಯಾರು ಬರ್ತಾರೆ, ಗರ್ಭೋದಕ ಶಾಯಿ ವಿಷ್ಣು ಅಂದರೆ ಗರ್ಭೋದಕ ಸಾಗರದಲ್ಲಿ ಯಾರು ಶಯನ ಮಾಡ್ತಾ ಇದ್ದಾರೆ ಅವರನ್ನ ಗರ್ಭೋದಕ ಶಾಯಿ ವಿಷ್ಣು. ಅದೇ ರೀತಿ ಕ್ಷೀರೋದಕ ಶಾಯಿ ವಿಷ್ಣು, ಯಾರು ಕ್ಷೀರ ಸಾಗರದಲ್ಲಿ ಮಲ್ಕೊಂಡಿದ್ದಾರೆ ಅವರನ್ನ ಕ್ಷೀರೋದಕ ಶಾಯಿ ವಿಷ್ಣು. ಈ ರೀತಿ ಒಂದೊಂದಾಗಿ ಆ ಭಗವಂತನಿಂದ ವಿಸ್ತಾರರಾಗ್ತಾರೆ. ಈಗ ಮಹಾವಿಷ್ಣು ಏನೋ ಎಲ್ಲಾ ಬ್ರಹ್ಮಾಂಡಗಳ ಉದ್ಭವದ ಮೂಲ, ಅದು ಮಹಾವಿಷ್ಣು. ನೋಡಿ, ಬ್ರಹ್ಮಾಂಡಗಳು ಹೇಗೆ ಆ ಮಹಾವಿಷ್ಣು ಮಲ್ಕೊಂಡಿರುವಾಗ ಬ್ರಹ್ಮಾಂಡಗಳ ಸೃಷ್ಟಿ ಆಗೋಗ್ಬಿಡುತ್ತೆ. ನೋಡಿ, ಮಹಾವಿಷ್ಣು ಆಧ್ಯಾತ್ಮಿಕ ಒಂದು ಆಕಾಶ ಭಾಗದಲ್ಲಿ ಕಾರಣೋದಕ ಸಾಗರದಲ್ಲಿ ಅವರು ಮಲ್ಕೊಂಡಿದ್ದಾರೆ. ಪ್ರತಿಯೊಂದು ಬ್ರಹ್ಮಾಂಡದ ಕಾಲಾವಧಿಯು ಮಹಾವಿಷ್ಣುವಿನ ಒಂದು ಬಾರಿಯ ಉಸಿರಾಟದ ಸಮವಾಗಿರುತ್ತದೆ. ಅಂದ್ರೆ ಆ ಮಹಾವಿಷ್ಣು ಯಾವಾಗ ಉಸಿರನ್ನ ಬಿಡ್ತಾರೆ ಆಗೇನಾಗುತ್ತೆ, ಎಲ್ಲಾ ಬ್ರಹ್ಮಾಂಡಗಳು ಆಚೆ ಬಂದ್ಬಿಡುತ್ತೆ. ಆಮೇಲೆ ಅದು ಕೆಲವು ಸಮಯ ಹಾಗೆ ಸೃಷ್ಟಿ ಸ್ಥಿತಿ ಆಗುತ್ತೆ. ಆಮೇಲೆ ಯಾವಾಗ ಮಹಾವಿಷ್ಣು ಯಾವಾಗಲೂ ಉಸಿರನ್ನ ತಗೊಂಡ್ಬಿಡ್ತಾರೆ ಆಗ ಎಲ್ಲಾ ಬ್ರಹ್ಮಾಂಡಗಳು ಆ ಭಗವಂತನ ಶರೀರದಲ್ಲಿ ಹೋಗ್ಬಿಡುತ್ತೆ, ಅದು ನಾಶ ಆಗೋಗ್ಬಿಡುತ್ತೆ. ಈ ರೀತಿ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಮತ್ತು ಲಯ ಆ ಮಹಾವಿಷ್ಣುವಿನ ಶ್ವಾಸವನ್ನ ತಗೊಳ್ಳೋದ್ರಿಂದ ಮತ್ತು ಬಿಡೋದ್ರಿಂದ ಆ ಸಂಪೂರ್ಣ ಬ್ರಹ್ಮಾಂಡದ ಅವಧಿ ಇರುತ್ತೆ. ಆಮೇಲೆ ನೋಡಿ ಹೇಳ್ತಾ ಇದ್ದಾರೆ, ಇದನ್ನ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಮೇಲೆ ಈಗ ಮಹಾವಿಷ್ಣು ಆಯ್ತು. ಇದಾದ್ಮೇಲೆ ಗರ್ಭೋದಕ ಶಾಯಿ ವಿಷ್ಣುವಿನಿಂದ ಅವರು ಏನ್ ಮಾಡ್ತಾರೆ, ಈಗ ಒಂದು ಬ್ರಹ್ಮಾಂಡ ಸೃಷ್ಟಿ ಆಯ್ತಲ್ಲ, ಆ ಬ್ರಹ್ಮಾಂಡದ ಒಂದು ಸೃಷ್ಟಿ ಆದ್ಮೇಲೆ ಮಹಾವಿಷ್ಣು ವಿಸ್ತಾರ ಮಾಡಿಕೊಂಡು ಆ ಒಂದೊಂದು ಬ್ರಹ್ಮಾಂಡದ ಒಳಗಡೆ ಹೋಗ್ತಾರೆ. ಆ ಬ್ರಹ್ಮಾಂಡದ ಒಳಗಡೆ ಹೋಗ್ತಾರಲ್ಲ ಆ ವಿಷ್ಣುವನ್ನ ಏನ್ ಹೇಳ್ತೀವಿ, ಗರ್ಭೋದಕ ಶಾಯಿ ವಿಷ್ಣು. ಅದು ಗರ್ಭ ಇದ್ದಾಗೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಎಲ್ಲಾ ಜೀವಿಗಳಿಗೆ ಜನ್ಮ ಕೊಡ್ತಾರೆ. ಅದೇ ರೀತಿ ಗರ್ಭೋದಕ ಶಾಯಿ ವಿಷ್ಣು, ಆ ಗರ್ಭಸಾಗರದಲ್ಲಿ ಮಹಾವಿಷ್ಣು ಮಲ್ಕೊಂಡಿದ್ದಾರೆ. ಆಮೇಲೆ ಆ ಮಹಾವಿಷ್ಣು ಮಲ್ಕೊಂಡಿರುವಾಗ ಲಕ್ಷ್ಮಿ ಭಗವಂತನ ಪಾದ ಸೇವೆ ಮಾಡ್ತಾ ಇದ್ದಾರೆ. ಆಮೇಲೆ ಆ ಗರ್ಭೋದಕ ಶಾಯಿ ವಿಷ್ಣುವಿನ ನಾಭಿಯಿಂದ ಒಂದು ಕಮಲ ಬರುತ್ತೆ. ಆ ಕಮಲದಿಂದ ಬ್ರಹ್ಮದೇವರ ಜನ್ಮ ಆಗುತ್ತೆ. ಅದಾದ್ಮೇಲೆ ಈ ರೀತಿ ಆ ಬ್ರಹ್ಮದೇವರು ಏನ್ ಮಾಡ್ತಾರೆ, ಎಲ್ಲ ಲೋಕಗಳ ಸೃಷ್ಟಿಯನ್ನ ಮಾಡ್ತಾರೆ. ಸೊ ಈ ರೀತಿ ಗರ್ಭೋದಕ ಶಾಯಿ ವಿಷ್ಣು. ನೋಡಿ, ಬ್ರಹ್ಮದೇವರು ಈಗ ನೋಡಿ ಅದಕ್ಕೋಸ್ಕರ ಜಗತ್ತಿನ ಎರಡನೆಯ ಸೃಷ್ಟಿಕರ್ತ ಅಂತ ಹೇಳ್ತಾರೆ. ಮೊದಲನೆಯ ಸೃಷ್ಟಿಕರ್ತ ಯಾರು, ಸಾಕ್ಷಾತ್ ವಿಷ್ಣುನೇ, ಕೃಷ್ಣ. ಆಮೇಲೆ ಎರಡನೆಯ ಸೃಷ್ಟಿಕರ್ತ ಯಾರು ಅಂತ ಹೇಳಿದ್ರೆ ಬ್ರಹ್ಮದೇವರು. ನೋಡಿ, ಸೃಷ್ಟಿಯ ಪ್ರಾರಂಭದಲ್ಲಿ ಬ್ರಹ್ಮದೇವರು ಯಾವಾಗ ಕಮಲದಿಂದ ಬರ್ತಾರೆ, ಆ ಕಮಲದಿಂದ ಬಂದಾಗ ಬ್ರಹ್ಮದೇವರಿಗೆ ಗೊತ್ತಾಗ್ತಾ ಇರ್ಲಿಲ್ಲ. ಯಾಕಂದ್ರೆ ಎಲ್ಲಾ ಕಡೆ ಬರೀ ಕತ್ಲೇ ಇತ್ತು, ಏನ್ ಮಾಡ್ಬೇಕು ನಾನು ಅನ್ನೋಂಥದ್ದೇ ಗೊತ್ತಿರ್ಲಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಸ್ವಲ್ಪ ದಿಗ್ಭ್ರಮೆ ಆಗೋಗ್ಬಿಟ್ಟು ಅವರು ಆ ಕಮಲದ ನಾಳದಿಂದ ಬರ್ತಾ ಇರ್ತಾರೆ. ಈ ಕಮಲ ಎಲ್ಲಿಂದ ಬರ್ತಾ ಇದೆ ಅದನ್ನ ಹುಡ್ಕೊಂಡು ಬರ್ತಾರೆ, ಆದ್ರೆ ಅದರ ಮೂಲನೇ ಸಿಗೋದಿಲ್ಲ. ಅದಾದ್ಮೇಲೆ ಅವ್ರು ಸುಸ್ತಾಗ್ಬಿಟ್ಟು ಮತ್ತೆ ಬಂದ್ಬಿಟ್ಟು ಕಮಲದಲ್ಲಿ ಕೂತ್ಕೊಳ್ತಾರೆ. ಅವರಿಗೆ ಎರಡು ಶಬ್ದಗಳು ಕೇಳಿಸ್ಕೊಳುತ್ತೆ, ತ ಪ ಅಂತ ಕೇಳಿಸ್ಕೊಳ್ಳುತ್ತೆ. ಅಂತ ಹೇಳಿದ್ರೆ ಅದು ಆ ವಾಣಿಯಿಂದ ಗೊತ್ತಾಗುತ್ತೆ, ಈಗ ನಾನು ತಪಸ್ಸೆ ಮಾಡಬೇಕು ಅಂತ ಹೇಳಿ.
ಈಗ ಆ ಬ್ರಹ್ಮದೇವರು ಸಹಸ್ರ ವರ್ಷ ದೇವತಾ ವರ್ಷಗಳ ಅವಧಿಯಷ್ಟು ಅವರು ತಪಸ್ಸು ಮಾಡ್ತಾರೆ. ಆ ತಪಸ್ಸು ಮಾಡಿದ್ಮೇಲೆ ಅವರಿಗೆ ಕೃಷ್ಣನ ದರ್ಶನ ಆಗುತ್ತೆ. ಆ ಕೃಷ್ಣನ ದರ್ಶನ ಆದ್ಮೇಲೆ ಅವರ ಹೃದಯದಲ್ಲಿ ಎಲ್ಲ ಜ್ಞಾನ ಅವರಲ್ಲಿ ತಕ್ಷಣ ಬಂದ್ಬಿಡುತ್ತೆ. ಇದಾದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ನಾನು ಹೇಗೆ ಸೃಷ್ಟಿಯನ್ನ ಮಾಡಬೇಕು, ಆಮೇಲೆ ಹೇಗೆ ಎಲ್ಲ ಲೋಕಗಳ ನಿರ್ಮಾಣವನ್ನ ಮಾಡಬೇಕು ಅಂತ ಹೇಳಿ ಅವರಿಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ ಬ್ರಹ್ಮದೇವರು ಹೇಗೆ ಅಂತ ಹೇಳಿದ್ರೆ ಒಂದು ತೋಟಗಾರ ಇದ್ದ ಹಾಗೆ. ತೋಟಗಾರ ಏನ್ ಮಾಡ್ತಾನೆ, ತೋಟಗಾರ ಬೀಜವನ್ನ ನೆಡ್ತಾನೆ, ನೀರನ್ನ ಹಾಕ್ತಾನೆ, ಆಮೇಲೆ ಗಿಡವನ್ನ ಬೆಳೆಸ್ತಾನೆ. ಆದ್ರೆ ಬೀಜವನ್ನ ತೋಟಗಾರ ಸೃಷ್ಟಿ ಮಾಡೋದಿಲ್ಲ. ಅದೇ ರೀತಿ ಬ್ರಹ್ಮದೇವರು ಜಗತ್ತಿನಲ್ಲಿ ಮೊದಲನೆಯ ಸೃಷ್ಟಿಕರ್ತ ಯಾರು? ಕೃಷ್ಣ. ಅವರು ಸೃಷ್ಟಿ ಮಾಡಿರೋ ಬೀಜ ಇದೆಯಲ್ಲ, ಅಂದರೆ ಈ ಜಗತ್ತಿನಲ್ಲಿ ಎಲ್ಲಾ ರೀತಿಯ ಶರೀರಗಳನ್ನ ಅವರು ಸೃಷ್ಟಿ ಮಾಡ್ತಾರೆ. ಈಗ ಬ್ರಹ್ಮಾಂಡದ ಸೃಷ್ಟಿ ಆಯ್ತು. ಈ ಬ್ರಹ್ಮಾಂಡದ ಸೃಷ್ಟಿ ಆದ್ಮೇಲೆ ಗರ್ಭೋದಕ ಶಾಯಿ ವಿಷ್ಣು ಅವರು ಪ್ರತಿಯೊಂದು ಬ್ರಹ್ಮಾಂಡವನ್ನ ಪ್ರವೇಶ ಮಾಡಿದ್ರು. ಆ ಬ್ರಹ್ಮಾಂಡವನ್ನು ಪ್ರವೇಶ ಮಾಡಿದ್ಮೇಲೆ ಬ್ರಹ್ಮದೇವರ ಸೃಷ್ಟಿ ಆಯ್ತು. ಆ ಬ್ರಹ್ಮದೇವರು ಏನ್ ಮಾಡಿದ್ರು, ಎಲ್ಲ ಲೋಕಗಳನ್ನ ಸೃಷ್ಟಿ ಮಾಡಿದ್ರು, ಎಲ್ಲ ಜೀವಿಗಳನ್ನ ಸೃಷ್ಟಿ ಮಾಡಿದ್ರು. ಆಮೇಲೆ ಎಲ್ಲಾ ಜೀವಿಗಳಿಗೆ ಈಗ ಅವರೆಲ್ಲರ ಶರೀರ ಚಲನೆ ಆಗ್ಬೇಕು ಅಂದ್ರೆ ಪರಮಾತ್ಮ ಬರಬೇಕು. ಆ ಪರಮಾತ್ಮ ಯಾರು ಅಂದ್ರೆ ಕ್ಷೀರೋದಕ ಶಾಯಿ ವಿಷ್ಣು. ಅವರು ಪರಮಾತ್ಮ ಮತ್ತು ಇವರು ಮೂರನೇ ವಿಷ್ಣು. ಅವರು ಏನ್ ಮಾಡ್ತಾ ಇದ್ದಾರೆ, ಕ್ಷೀರೋದಕ ಸಾಗರನಲ್ಲಿ ಅವರು ಮಲ್ಕೊಂಡಿರ್ತಾರೆ. ನೋಡಿ, ಗರ್ಭೋದಕ ಶಾಯಿ ವಿಷ್ಣು ಸ್ವತಃ ಕ್ಷೀರೋದಕ ಶಾಯಿ ವಿಷ್ಣುವಿನ ರೂಪದಲ್ಲಿ ವಿಸ್ತಾರ ಆಗಿದ್ದಾರೆ. ಆಮೇಲೆ ಅವರು ಶ್ವೇತ ದ್ವೀಪದಲ್ಲಿರ್ತಾರೆ. ಯಾರಿಗೆ ಯಾವಾಗ ಯಾವಾಗ ದೇವತೆಗಳಿಗೆ ಸಂಕಟ ಬರುತ್ತೆ ಆಗ ಅವರೆಲ್ಲರೂ ಬ್ರಹ್ಮದೇವರ ಜೊತೆಗೆ ಹೋಗ್ತಾರೆ ಶ್ವೇತ ದ್ವೀಪದಲ್ಲಿ. ಅವರು ನೋಡಿ, ಈ ಚಿತ್ರದಲ್ಲಿ ನೋಡ್ಬೋದು, ಬ್ರಹ್ಮದೇವರು ತಪಸ್ಸು ಮಾಡ್ತಾ ಧ್ಯಾನದಲ್ಲಿ ಕುತ್ಕೊಂಡಿದ್ದಾರೆ. ಆಗ ಕ್ಷೀರೋದಕ ಶಾಯಿ ವಿಷ್ಣುವಿನ ಶಬ್ದ ಅವರಿಗೆ ಆಕಾಶವಾಣಿಯ ಮುಖಾಂತರ ಗೊತ್ತಾಗುತ್ತೆ. ಆ ಕ್ಷೀರೋದಕ ಶಾಯಿ ವಿಷ್ಣುನೇ ಎಲ್ಲಾ ಜೀವಿಗಳ ಹೃದಯದಲ್ಲಿ ಪರಮಾತ್ಮನ ರೂಪದಲ್ಲಿದ್ದಾರೆ. ಮತ್ತು ಎಲ್ಲಾ ಅಣು ಮತ್ತು ಪರಮಾಣುಗಳ ಒಳಗಡೆನೂ ಈ ಕ್ಷೀರೋದಕ ಶಾಯಿ ವಿಷ್ಣು ಪರಮಾತ್ಮನ ರೂಪದಲ್ಲಿದ್ದಾರೆ. ಅಂಡಾಂತರಸ್ಥ ಪರಮಾಣು ಚಯಾಂತರಸ್ಥಂ. ನೋಡಿ, ಇದರಲ್ಲಿ ಬರ್ತಾ ಇದೆ, ಎಲ್ಲಾ ಜೀವಿಗಳ ಹೃದಯದಲ್ಲಿನೂ ಭಗವಂತ ಇದ್ದಾರೆ. ಅವ್ರು ಏನ್ ಮಾಡ್ತಾರೆ, ಎಲ್ಲಾ ಜೀವಿಗಳಿಗೆ ಮಾರ್ಗದರ್ಶನ ಕೊಡ್ತಾರೆ. ನೋಡಿ, ಅವರು ಮನುಷ್ಯರಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಗಿಡ ಮರಗಳಾಗಿರ್ಬೋದು, ಕ್ರಿಮಿಕೀಟಗಳಾಗಿರ್ಬೋದು, ಎಲ್ಲರ ಹೃದಯದಲ್ಲಿ ಆ ಪರಮಾತ್ಮ ಇದ್ದೇ ಇದ್ದಾರೆ. ಇದಕ್ಕೆ ನೋಡಿ ಯಾವುದು ರೆಫರೆನ್ಸ್ ಅಂದರೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ. ಭಗವಂತ ಹೇಳ್ತಾ ಇದ್ದಾರೆ, ಹೇಗೆ ಎಲ್ಲರ ಹೃದಯದಲ್ಲಿ ನಾನೇನಾಗಿದ್ದೀನಿ, ಅಲ್ಲಿ ವಾಸ ಮಾಡ್ತಾ ಇದ್ದೀನಿ. ಅವರು ಎಲ್ಲೆಲ್ಲ ಹೋಗ್ತಾರಲ್ಲ, ಯಾವುದೇ ಶರೀರದಲ್ಲಿ ಹೋಗ್ಬೋದು. ಅವರು ಕೆಲವು ಬಾರಿ ಅವರು ತುಚ್ಛವಾಗಿರುವಂತಹ ಕ್ರಿಮಿಕೀಟಗಳ ಶರೀರದಲ್ಲಿರ್ಬೋದು, ಇಲ್ಲ ಉನ್ನತವಾಗಿರುವಂತಹ ದೇವತಾ ಶರೀರದಲ್ಲಿರ್ಬೋದು. ಎಲ್ಲಾ ಶರೀರಗಳಲ್ಲಿ ನಾನು ಪರಮಾತ್ಮನ ರೂಪದಲ್ಲಿ ಹೋಗಿ ಅವರಿಗೆ ಸಹಾಯ ಮಾಡ್ತೀನಿ. ಯಾವ ರೀತಿ ಸಹಾಯ ಮಾಡ್ತೀನಿ? ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿರ್ಜ್ಞಾನಮ ಅಪೋಹನಂ ಚ ವೇದೈಶ್ಚ ಸರ್ವೇರಹಮೇವ ವೇದ್ಯೋ ವೇದಾಂತ ಕೃತ್ ವೇದ ವಿದೇವ ಚಾಹಂ. ಭಗವಂತ ಹೇಳ್ತಾ ಇದ್ರೆ, ನಾನು ಎಲ್ಲರ ಹೃದಯದಲ್ಲಿದ್ದು ಏನ್ ಮಾಡ್ತಾ ಇದ್ದೀನಿ, 3 ರೀತಿಯ ಕೆಲಸವನ್ನ ಮಾಡ್ತೀನಿ. ಸ್ಮೃತಿ, ಜ್ಞಾನ ಮತ್ತು ಅಪೋಹನ. ಅವರಿಗೆ ಜ್ಞಾನ ಕೊಡ್ತೀನಿ. ಆ ಜ್ಞಾನ ಕೊಟ್ಟಾಗ ಏನಾಗುತ್ತೆ, ಅವರು ಬೆಳಕಿನ ಕಡೆ ಹೋಗ್ತಾರೆ. ಕೆಲವು ಬಾರಿ ಆ ಜ್ಞಾನ ಅವ್ರಿಗೆ ಮರ್ತೋಗ್ಬಿಡುತ್ತೆ. ಆಗ ನಾನು ಅದನ್ನ ಸ್ಮರಣೆ ಕೊಡ್ತೀನಿ. ಆದ್ರೆ ಯಾರಿಗೆ ಜ್ಞಾನದ ಮಾರ್ಗದಲ್ಲಿ ಹೋಗೋದಕ್ಕೆ ಇಷ್ಟ ಇಲ್ಲ, ಅವ್ರಿಗೆ ನಾನು ಆ ಜ್ಞಾನವನ್ನ ಮರೆಸು ಬಿಡ್ತೀನಿ. ಈ ರೀತಿ ಸ್ಮೃತಿ, ಜ್ಞಾನ ಮತ್ತು ಅಪೋಹನ ಎಲ್ಲವನ್ನು ನಾನೇ ಮಾಡೋದು. ಅದಷ್ಟೇ ಅಲ್ಲ, ವೇದೈಶ್ಚ ಸರ್ವೇರ್ ಅಹಮೇವ ವೇದ್ಯೋ ವೇದಾಂತ ಕೃತ್ ವೇದ ವಿದೇವ ಚಾಹಂ. ವೇದಗಳ ಜ್ಞಾನವನ್ನು ನಾನೇ ಕೊಟ್ಟಿರೋದು. ಆ ವೇದಾಂತವನ್ನ ರಚನೆನೂ ನಾನೇ ಮಾಡಿರೋದು. ಎಲ್ಲಾ ವೇದಗಳನ್ನ ಓದಿ ಯಾರ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಅವ್ರು ನನ್ನ ಬಗ್ಗೆನೇ ತಿಳ್ಕೊಳ್ಬೇಕು. ಈ ರೀತಿ ಎಲ್ಲಾ ಜ್ಞಾನವನ್ನ ನಾನು ಪರಮಾತ್ಮನ ರೂಪದಲ್ಲಿ ಕೊಡ್ತೀನಿ. ಆಮೇಲೆ ನಾ ಹೇಳ್ತಾ ಇದ್ದೆ, ಅಂಡಾಂತರಸ್ಥ ಪರಮಾಣು ಚಯಾಂತರಸ್ಥಂ ಅಂತ ಹೇಳಿದ್ರೆ ಭಗವಂತ ಹೇಳ್ತಾರೆ, ಎಲ್ಲಾ ಈ ಸಂಪೂರ್ಣ ಭೌತಿಕ ಜಗತ್ತಿನಲ್ಲಿ ಎಲ್ಲಾ ಜೀವಿಗಳ ಹೃದಯದಲ್ಲಿ ಮತ್ತು ಎಲ್ಲಾ ಒಂದೊಂದು ಭೌತಿಕ ಕಣದಲ್ಲಿನೂ ಆ ಭಗವಂತ ಪರಮಾತ್ಮನ ರೂಪದಲ್ಲಿ ಇದ್ದಾರೆ. ಆಮೇಲೆ ಇಲ್ಲಿ ತನಕ ನಾವು ಚರ್ಚೆ ಮಾಡಿದ್ವಿ, ಈ ಭೌತಿಕ ಜಗತ್ತಿನ ಸೃಷ್ಟಿ ಹೇಗಾಗತ್ತೆ ಮತ್ತು ಲಯ ಹೇಗಾಗತ್ತೆ.
ಆಮೇಲೆ ನಾವು ಮೂರು ವಿಷ್ಣುಗಳ ಬಗ್ಗೆಯನ್ನು ಚರ್ಚೆ ಮಾಡಿದ್ವಿ. ಕಾರೋಣದಕಶಾಯಿ ವಿಷ್ಣು, ಅದಾದ್ಮೇಲೆ ಗರ್ಭೋದಕಶಾಯಿ ವಿಷ್ಣು, ಅದಾದ್ಮೇಲೆ ಕ್ಷೀರೋದಕಶಾಯಿ ವಿಷ್ಣು, ಈ ಮೂರು ಚರ್ಚೆ ಮಾಡಿದ್ವಿ. ಈಗ ಸಂಪೂರ್ಣ ಬ್ರಹ್ಮಾಂಡದ ನಾಶ ಹೇಗಾಗುತ್ತೆ ಅದನ್ನ ನಾವು ಚರ್ಚೆ ಮಾಡೋಣ. ನೋಡಿ, ಯಾವಾಗ ಸಮಯ ಆಗೋಗ್ಬಿಡತ್ತೆ, ಸೃಷ್ಟಿ ಸ್ಥಿತಿ, ಈಗ ಕೊನೆಯ ಭಾಗದಲ್ಲಿ ಯಾವಾಗ ಮಹಾವಿಷ್ಣು ಯಾವಾಗ ಉಸಿರನ್ನ ಹೀರ್ಕೊಳ್ತಾರೆ, ಆಗ ಅದು ಸೃಷ್ಟಿಯ ನಾಶದ ಸಮಯ. ಆ ನಾಶದ ಸಮಯ ಬಂದಾಗ ಶಿವ ಏನ್ ಮಾಡ್ತಾರೆ, ರೌದ್ರ ರೂಪವನ್ನ ಧಾರ್ತಾರೆ. ಆಗ ತಾಂಡವ ನೃತ್ಯವನ್ನ ಮಾಡ್ತಾರೆ. ಡಮರುಗದಿಂದ ಅವರು ಆ ಶಬ್ದದಿಂದ ಸಂಪೂರ್ಣ ಬ್ರಹ್ಮಾಂಡದಲ್ಲಿ ಆ ತಾಂಡವ ನೃತ್ಯದಿಂದ ಎಲ್ಲಾ ಕಡೆ ನಾಶ ಆಗುವಂತಹ, ಪ್ರಳಯ ಆಗುವಂತಹ ಸಮಯ ಬಂದ್ಬಿಡುತ್ತೆ. ಸಮಸ್ತ ಜೀವಿಗಳ ಮತ್ತು ಗ್ರಹಲೋಕಗಳ ವಿನಾಶವಾದ ನಂತರ ಎಲ್ಲಾ ಜೀವಿಗಳು ಗರ್ಭೋದಕಶಾಯಿ ವಿಷ್ಣುವಿನಲ್ಲಿ ಅವರಲ್ಲಿ ಲೀನವಾಗುತ್ತಾರೆ ಅಂತ ಹೇಳಿದ್ರೆ, ಎಲ್ಲಾ ಜೀವಿಗಳು ಮತ್ತು ಎಲ್ಲಾ ಲೋಕಗಳು ಎಲ್ಲಾ ನಾಶ ಆದ್ಮೇಲೆ ಎಲ್ಲ ಜೀವಿಗಳು ಎಲ್ಲಿಗೆ ಹೋಗ್ತಾರೆ, ಆ ಭಗವಂತನ ನಾಭಿಯ ಪ್ರದೇಶದಲ್ಲಿ ಹೋಗ್ತಾರೆ. ಮಹಾವಿಷ್ಣುವಿನ ಶ್ವಾಸದಲ್ಲಿ ನಿಧಾನವಾಗಿ ಎಲ್ಲಾ ಬ್ರಹ್ಮಾಂಡವು ಆ ಭಗವಂತನ ದೇಹದಲ್ಲಿ ಸಮಾವಿಷ್ಟವಾಗುತ್ತದೆ. ಅಂದ್ರೆ ಬ್ರಹ್ಮಾಂಡವು ಎಲ್ಲವೂ ಆ ಮಹಾವಿಷ್ಣುವಿನ ಶರೀರದ ಒಳಗಡೆ ಹೋಗ್ಬಿಡುತ್ತೆ. ಮತ್ತೆ ಆ ಮಹಾವಿಷ್ಣು ಉಸಿರು ಬಿಡುವಾಗ ಮತ್ತೊಮ್ಮೆ ಸೃಷ್ಟಿಯಾಗುತ್ತೆ. ಈ ರೀತಿ ಸಂಪೂರ್ಣ ಭೌತಿಕ ಜಗತ್ತು ಸೃಷ್ಟಿ, ಸ್ಥಿತಿ ಮತ್ತು ಪ್ರಳಯ ಅನ್ನುವಂಥ ಶಾಶ್ವತವಾಗಿರುವಂಥ ಒಂದು ಚಕ್ರ, ಇದು ಶಾಶ್ವತವಾಗಿ ನಡೀತಾನೆ ಇರುತ್ತೆ. ಈ ರೀತಿಯಾಗಿ ನಾವು ಇವತ್ತೇನು ಚರ್ಚೆಯನ್ನ ಮಾಡಿದ್ವಿ ಅಂತ ಹೇಳಿದ್ರೆ, ಸಂಪೂರ್ಣ ಈ ಬ್ರಹ್ಮಾಂಡದ ರಚನೆ ಹೇಗಾಗಿದೆ, ಅದರಲ್ಲಿ ಎಲ್ಲ ಲೋಕಗಳೆಲ್ಲ ಹೇಗಿದೆ, ಎಷ್ಟು ಲೋಕಗಳಿದೆ, ಆಮೇಲೆ ಯೂನಿವರ್ಸಲ್ ಶೆಲ್ ಹೇಗಿದೆ, ಇದೆ ಸಂಪೂರ್ಣ ಸ್ಟ್ರಕ್ಚರ್ ಆಫ್ ದ ಯೂನಿವರ್ಸ್, ಸ್ಟ್ರಕ್ಚರ್ ಆಫ್ ಬ್ರಹ್ಮಾಂಡ, ಅದರ ಬಗ್ಗೆ ಚರ್ಚೆ ಮಾಡಿದ್ವಿ. ಅದಾದ್ಮೇಲೆ ಈ ಒಂದೊಂದು ಬ್ರಹ್ಮಾಂಡದಲ್ಲಿ ತ್ರಿಮೂರ್ತಿಗಳಿದ್ದಾರೆ. ಆಮೇಲೆ ಆ ಭಗವಂತ ಆಧ್ಯಾತ್ಮಿಕ ಜಗತ್ತು ಅನ್ನುವಂಥದ್ದು ಏನು, ಅದರ ಬಗ್ಗೆ ಚರ್ಚೆ ಮಾಡಿದ್ವಿ. ಮುಕ್ಕಾಲು ಭಾಗ ಆಧ್ಯಾತ್ಮಿಕ ಜಗತ್ತಿದೆ, ಕಾಲು ಭಾಗ ಮತ್ತು ಮಾತ್ರ ಭೌತಿಕ ಜಗತ್ತಿದೆ. ಭೌತಿಕ ಜಗತ್ತು ಯಾವಾಗಲೂ ಅಶಾಶ್ವತ ಮತ್ತು ದುಃಖಮಯ, ಆಧ್ಯಾತ್ಮಿಕ ಜಗತ್ತು ಯಾವಾಗಲೂ ಶಾಶ್ವತವಾಗಿರುತ್ತೆ ಮತ್ತು ಆನಂದಮಯವಾಗಿರುತ್ತೆ. ಆಮೇಲೆ ಅದಷ್ಟೇ ಅಲ್ಲ, 3 ರೀತಿಯ ವಿಷ್ಣುಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಅದಾದ್ಮೇಲೆ ಈ 3 ವಿಷ್ಣುಗಳು ಯಾರಿಂದ ಬರ್ತಾ ಇದ್ದಾರೆ, ಕೃಷ್ಣನಿಂದ ಬರ್ತಾ ಇದ್ದಾರೆ. ಆಮೇಲೆ ಕೃಷ್ಣ ಅವರು ಹಿ ಈಸ್ ಗಾಡ್ ಅಟ್ ಹೋಮ್, ವಿಷ್ಣು ಗಾಡ್ ಅಟ್ ಆಫೀಸ್, ಅದನ್ನ ಚರ್ಚೆ ಮಾಡಿದ್ವಿ. ಅದಾದ್ಮೇಲೆ ನಾಶ ಹೇಗಾಗತ್ತೆ, ಆಮೇಲೆ ಶಿವನ ಪಾತ್ರತೆ ಏನು, ಇದೆಲ್ಲವನ್ನು ನಾವು ಇವತ್ತು ಚರ್ಚೆ ಮಾಡಿದ್ವಿ, ಭೌತಿಕ ಮತ್ತು ಆಧ್ಯಾತ್ಮಿಕ ಜಗತ್ತಿನ ಬಗ್ಗೆ. ಹರೇ ಕೃಷ್ಣ. ಕೆಲವ್ರದ್ದು ಬರೀ ಒಂದು ಹ್ಯಾಂಡ್ ರೈಸ್ ಆಗಿದೆ, 108. ಆದರೆ ನಿಮ್ಮ ಹೆಸರು ಏನಂತ ಗೊತ್ತಿಲ್ಲ, ನೀವು ಅನ್ಮ್ಯೂಟ್ ಮಾಡಿ ನಿಮ್ಮ ಹೆಸರನ್ನ ಹೇಳಿ. ಹರೇ ಕೃಷ್ಣ. ನೀವೆಲ್ಲಿಂದ? ಬೆಂಗಳೂರಿಂದ. ವೆರಿ ಗುಡ್. ನಿಮ್ಮ ಹೆಸರು ನಿಮ್ಮ ಹೆಸರೇನು? ಓಕೆ, ಆಯ್ತು. ನಿಮ್ಮ ಪ್ರಶ್ನೆಯನ್ನ ಕೇಳಿ. ನಿಮ್ದು ನೆಟ್ವರ್ಕ್ ಮೋಸ್ಟ್ಲಿ ಸ್ವಲ್ಪ ಕಟ್ ಆಗ್ತಾ ಇದೆ, ಮತ್ತೊಮ್ಮೆ ಹೇಳಿ. ಇಲ್ಲ, ನಿಮ್ಮ ವಿಡಿಯೋ ಆಫ್ ಮಾಡಿಬಿಟ್ಟು ಹೇಳಿ. ನಿಮ್ಮ ವಿಡಿಯೋ ಆಫ್ ಮಾಡಿ ಹೇಳಿ. ಹಾ, ಹೌದು, ವಾರದಲ್ಲಿ ಒಂದೇ ದಿನ ಮಾಡ್ತಾ ಇರೋದು. ಹೌದು. ಸಾರಿ, ಹಾ, ವಾರದಲ್ಲಿ ಒಂದೇ ದಿನ ಮಾಡ್ತಾ ಇರೋದು. ಎಸ್, ತುಂಬಾ ಧನ್ಯವಾದ. ವಾರದಲ್ಲಿ ಪ್ರತಿದಿನ ಜಾಯಿನ್ ಆಗ್ತಾ ಇರಿ. ಮತ್ತೆ ಯಾರ್ದಾದ್ರು ಪ್ರಶ್ನೆ ಇದೆಯಾ? ಪ್ರಶ್ನೆ 2 ಸಮಯದಲ್ಲಿ ಇರೋದಿಲ್ಲ. ಒಂದು, ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೀರಿ, ಇಲ್ಲ ಏನೂ ತಿಳ್ಕೊಂಡಿಲ್ಲ, ಯಾವುದು ಅರ್ಥ ಆಗಿಲ್ಲ. ಆ 2 ಸಮಯದಲ್ಲಿ ನಮಗೆ ಪ್ರಶ್ನೆ ಇರೋದಿಲ್ಲ. ನಾನೇನಂತ ತಿಳ್ಕೊಳ್ಳಿ, ತಮ್ಮೆಲ್ಲರಿಗೂ ಎಲ್ಲ ತಿಳ್ಕೊಂಡಿದ್ದೀನಿ, ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ತಿಳ್ಕೊಳ್ತೀನಿ. ನಾವೆಲ್ಲರೂ ತುಂಬಾ ರೆಗ್ಯುಲರ್ ಆಗಿ ಜಾಯಿನ್ ಆಗ್ತಾ ಇದ್ದೀರಿ ಮತ್ತು ತುಂಬಾ ಉತ್ಸಾಹದಿಂದ ಜಾಯಿನ್ ಆಗ್ತಾ ಇದ್ದೀರಿ. ತುಂಬಾ ಒಳ್ಳೇದು. ಮತ್ತೊಬ್ರು ಪ್ರಶ್ನೆ ಕೇಳ್ತಾ ಇದ್ದಾರೆ, ಕೃಷ್ಣ ಬುಕ್ ಕ್ವಿಜ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಭಗವಂತನ ಲೀಲೆಗಳ ಬಗ್ಗೆ. ಇದು ಆಧ್ಯಾತ್ಮಿಕ ಪಯಣ ಮುಗಿದ ಮೇಲೆ ನಾವು ಮುಂದಿನ ನೆಕ್ಸ್ಟ್ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡ್ತೀವಿ.
ಆಗ ಯಾವ ಕೋರ್ಸನ್ನ ಅದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡೋಣ. ಅಲ್ಲಿ ತನಕ ನೀವು ಸ್ವಲ್ಪ ನಿರೀಕ್ಷಣೆಯನ್ನ ಮಾಡಿ. ತುಂಬಾ ಧನ್ಯವಾದ ಎಲ್ಲರಿಗೂ. ಎಲ್ಲರೂ ಒಂದು ನನಗೆ ಅಪೇಕ್ಷೆ ಅಂತ, ನೀವೆಲ್ಲರೂ ಜಪ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಳ್ತೀನಿ. ಎಷ್ಟು ಜನ ಇಲ್ಲಿ ಜಪ ಮಾಡ್ತಾ ಇದ್ದೀರಿ? ಎಲ್ಲರೂ ಕೈ ಮೇಲ್ ಮಾಡಿ. ವೆರಿ ಗುಡ್, ವೆರಿ ಗುಡ್. ಎಲ್ಲರೂ ಜಪ ಮಾಡ್ತಾ ಇದ್ದೀರಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ತುಂಬಾ ತುಂಬಾ ಖುಷಿ ತಮ್ಮೆಲ್ಲರ ಸ್ಫೂರ್ತಿಯನ್ನ ನೋಡಿ. ಮತ್ತು ತಮ್ಮೆಲ್ಲರ ದಯವಿಟ್ಟು ನೀವು ನೋಡಿ, ಪ್ರಭುಪಾದರು ಹೇಳಿದ್ರು ಭಗವಂತನ ಧಾಮಕ್ಕೆ ಹೋಗೋದಕ್ಕೆ ಕಲಿಯುಗದಲ್ಲಿ ತುಂಬಾ ಸುಲಭ. ಹೇಗೆ ಅಂತ ಹೇಳಿದ್ರೆ ಬರೀ ಹರಿನಾಮವನ್ನ ಜಪವನ್ನ ಮಾಡ್ತಾ ಮಾಡ್ತಾ. ಪ್ರಭುಪಾದರು ಹೇಳಿದ್ರು ಕನಿಷ್ಠ ಪಕ್ಷ 16 ಮಾಲೆ ಮಾಡ್ಬೇಕು ಅಂತ. ಆದ್ರೆ 16 ಮಾಲೆ ಕೆಲವರೆಲ್ಲರೂ ತುಂಬಾ ಪ್ರಾರಂಭಿಕ ಸ್ತರದಲ್ಲಿ ಇರ್ಬೋದು, 16 ಆಗ್ತಾ ಇಲ್ಲ ಅಂತ ಹೇಳಿದ್ರು ನಾವು ಪ್ರಾರಂಭ ಮಾಡ್ಬೋದು. ಯಾರು ಒಂದು ಚೂರು ಜಪ ಮಾಡ್ತಾ ಇಲ್ಲ, 1 ಮಾಲೆಯಿಂದ ಜಪ ಮಾಡ್ಬೋದು. ಯಾರು ಮಾಡ್ತಾ ಇದ್ದೀರಿ ಕ್ರಮೇಣವಾಗಿ ನಿಧಾನವಾಗಿ ನಾವು ಹೆಚ್ಚು ಮಾಡ್ತಾ ಹೋಗ್ತಾ ಇರ್ಬೋದು. 4 ಮಾಲೆ ಇಲ್ಲ ಅಂತ ಹೇಳಿದ್ರೆ 8 ಮಾಲೆ, 12 ಮಾಲೆ, ಈ ರೀತಿ ಸ್ವಲ್ಪ ಸ್ವಲ್ಪ ಕ್ರಮೇಣವಾಗಿ ನಾವು ಹೆಚ್ಚು ಮಾಡ್ತಾ ಇರ್ಬೋದು. ನಮಗೆ ಎಷ್ಟೊಂದು ಆಧ್ಯಾತ್ಮಿಕ ಶಕ್ತಿ ಬರುತ್ತೆ. ಮನಸ್ಸಿನ ಎಲ್ಲಾ ನೆಗೆಟಿವಿಟಿ ಎಲ್ಲ ಹೋಗ್ಬಿಡುತ್ತೆ. ಆಮೇಲೆ ನೆಮ್ಮದಿ, ಶಾಂತಿ ಇರುತ್ತೆ ಮತ್ತು ಆಧ್ಯಾತ್ಮಿಕ ಜ್ಞಾನವೂ ಹೆಚ್ಚಾಗುತ್ತೆ. ಭಕ್ತರ ಸಂಘ ಸಿಗುತ್ತೆ. ನಮಗೆ ಇದು ಕಲಿಯುಗದಲ್ಲಿ ಸಿಕ್ಕಿರುವಂತಹ ಒಂದು ತುಂಬಾ ಅದೃಷ್ಟ. ಭಗವದ್ಗೀತೆ, ಭಗವಂತನ ಜ್ಞಾನ ತಿಳ್ಕೊಳ್ಳುವಂತಹ ಅವಕಾಶ. ದಯವಿಟ್ಟು ತಾವೆಲ್ಲರೂ ಇದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ತುಂಬಾ ಧನ್ಯವಾದ ಎಲ್ಲರಿಗೂ. ಮತ್ತು ಎಲ್ಲ ಬೇರೆ ಬೇರೆ ನಿಮ್ಮ ಸ್ನೇಹಿತರಿಗೆ, ಬಂಧು ಬಾಂಧವರಿಗೂ ಈ ಆಧ್ಯಾತ್ಮಿಕ ಪಯಣದಲ್ಲಿ ಜೋಡಿಸಿ ಅವರ ಪಯಣವನ್ನು ನೀವು ಪ್ರಾರಂಭ ಮಾಡಿಸ್ಬೋದು. ತುಂಬಾ ಧನ್ಯವಾದ ಎಲ್ಲರಿಗೂ. ಹರೇ ಕೃಷ್ಣ.